ಶ್ರೀ ಗುರುಭ್ಯೋ ನಮಃ. ಈ ಹಿಂದಿನ ದಿವಸ ಭಗವಂತ ನಿಷೇಧ ಶೇಷನಾಗಿದ್ದಾನೆ. ಅವನು ಸ್ತ್ರೀ ಅಲ್ಲ, ನಪುಂಸಕ ಅಲ್ಲ, ಪುರುಷ ಅಲ್ಲ, ಭೂಮಿ, ಆಕಾಶ, ಬೆಂಕಿ, ಗಾಳಿ ಯಾವುದೂ ಕೂಡ ಅಲ್ಲ. ಪ್ರಕೃತಿಯೊಳಗೆ ಒಂದು ತಾನಲ್ಲ. ಆದರೆ ಇದೆಲ್ಲವನ್ನೂ ಕೂಡ ಆತ ವ್ಯಾಪಿಸಿಕೊಂಡಿದ್ದಾನೆ ಅನ್ನುವಂಥ ಮಾತು ಬಂತು. ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಿಜ್ಞಾಸೆನೂ ಕೂಡ ಮಾಡಬೇಕು. ಭಗವಂತ ಸ್ತ್ರೀ ಅಲ್ಲ ಮತ್ತು ನಪುಂಸಕನೂ ಅಲ್ಲ, ಪುರುಷನೂ ಅಲ್ಲ ಅಂತ ಬಂತು. ಸ್ತ್ರೀ ಯಾಕಲ್ಲ ಅಂತಂದ್ರೆ, ಸ್ತ್ರೀಯರಿಗೆ ಸಹಜವಾಗಿರುವಂತಹ ಪುರುಷರ ಬಗ್ಗೆ ಆಕರ್ಷಣೆ ಇತ್ಯಾದಿಗಳು ಏನಿರ್ತಾವಲ್ಲ, ಆ ಕಾರಣಕ್ಕಾಗಿ ಆತ ಸ್ತ್ರೀ ಅಲ್ಲ. ಲೌಕಿಕ ಸ್ತ್ರೀಯಂತೆ ಆತ ಸ್ತ್ರೀ ಅಲ್ಲ, ಲೌಕಿಕ ಪುರುಷನಂತೆ ಆತ ಪುರುಷ ಅಲ್ಲ. ಆದರೂ ಆತನಿಗೆ ಸ್ತ್ರೀ ರೂಪ ಇದೆ, ಪುರುಷ ರೂಪವೂ ಇದೆ. ಆದರೆ ನಪುಂಸಕ ರೂಪ ಇಲ್ಲ, ಆದ್ರಿಂದ ಅವನನ್ನು ನಪುಂಸಕ ಅಂತ ಅನ್ಬಾರದು ಅಂತ ಬಂದಿತ್ತು. ಆದರೂ ನಪುಂಸಕ ಅಂತಲೂ ಅನ್ಬಹುದು. ಸ್ತ್ರೀ ಅಂತ ಅನ್ಬಾರ್ದು, ನಪುಂಸಕ ಅನ್ಬಾರ್ದು, ಪುರುಷ ಅನ್ಬಾರ್ದು. ಆದರೂ ಅನ್ಬಹುದು ಅನ್ನೋದು ಮುಖ್ಯ ಅಲ್ಲ, ಒಳಗಿನ ಅನುಸಂಧಾನ ಮುಖ್ಯ. ಯಾವ ಅನುಸಂಧಾನ ಇಟ್ಕೊಂಡು ಸ್ತ್ರೀ ಅಂತೀವಿ ಅನ್ನೋದು ಮುಖ್ಯ. ಅದರಂತೆ ರಾಗ ಆಕೃಷ್ಟತ್ವ, ರಾಗ ಅನಾಕೃಷ್ಟತ್ವ, ಸ್ತ್ರೀ ಪುರುಷರಿಗೆ ಸಹಜವಾಗಿರುವಂಥ ಆಕರ್ಷಣೆಗಳೇನಿರ್ತಾವಲ್ಲ, ಆ ಆಕರ್ಷಣೆಗಳು ಅವನಿಗಿಲ್ಲ. ಮಹಾಪುರುಷ, ಪುರುಷೋತ್ತಮ ಆದರೂ ಕೂಡ ಆತನಿಗೆ ಯಾರ ಬಗ್ಗೆಯೂ ಕೂಡ ಆಕರ್ಷಣೆ ಇಲ್ಲ. ಆದ್ರಿಂದ ಅವನನ್ನ ಪುರುಷ ಅಲ್ಲ ಅಂತ ಕೂಡ ಹೇಳ್ಬಹುದು ಅಂತ ನಾವು ಹೇಳಿದ್ವಿ. ಅದರಂತೆ ನಪುಂಸಕ ಅನ್ನೋ ಶಬ್ದವನ್ನು ಅವನಲ್ಲಿ ಪ್ರಯೋಗ ಮಾಡಬಹುದು. ಯಾಕಂದ್ರೆ ಸರ್ವಶಬ್ದ ವಾಕ್ಯ ಆದ್ರಿಂದ ಅಂತ ಆ ಸಂಗತಿಯನ್ನು ಕಂಡಿದ್ವಿ. ಇದು ಆ ಭಗವಂತನನ್ನ ಸ್ತ್ರೀರೂಪವುಳ್ಳವನು, ಪುರುಷ ರೂಪವುಳ್ಳವನು ಅಂತ ಉಪಾಸನೆ ಮಾಡುವಂತಹ ಕೆಲವು ಮತಗಳು. ಅದರಲ್ಲಿ ಮಾಧ್ವ ವೇದಾಂತ, ಮಾಧ್ವ ವೈಷ್ಣವ ವೇದಾಂತ ಒಂದು. ಇನ್ನೂ ಕೆಲವು ಮತ ಪಂಥಗಳಲ್ಲಿ ಕೂಡ ಹಾಗಿರ್ಬೋದು. ಆದರೆ ಮತ್ತು ಕೆಲವು ಪಂಥಗಳಲ್ಲಿ ಭಗವಂತ ಸ್ತ್ರೀನೂ ಅಲ್ಲ, ಪುರುಷನೂ ಅಲ್ಲ, ಸ್ತ್ರೀ ರೂಪವೂ ಇಲ್ಲ, ಪುರುಷ ರೂಪವೂ ಇಲ್ಲ, ನಪುಂಸಕ ರೂಪ ಅಂತೂ ಇಲ್ಲವೇ ಇಲ್ಲ. ಆ ಪರಮಾತ್ಮನಿಗೆ ಮಾತ್ರ ಅಲ್ಲ, ಈ ಜೀವನಿಗೂ ಅದಿಲ್ಲ. ಲಿಂಗ ಇಲ್ಲ ಜೀವನಿಗೆ, ಮೂಲ ಆತ್ಮನಿಗೆ ಲಿಂಗ ಇಲ್ಲವೇ ಇಲ್ಲ. ಲಿಂಗ ಇರೋದೇನಿದ್ರು ಶರೀರಕ್ಕೆ ಮಾತ್ರ ಲಿಂಗ ಅಂತೆಲ್ಲ ಹೇಳೋರಿದ್ದಾರೆ. ಅವ್ರ ಉದ್ದೇಶ ಏನು? ಕೆಲವರು ಆ ಥರ ಹೇಳಲಿಕ್ಕೆ ಉದ್ದೇಶ ಏನಂತಂದ್ರೆ, ಉಪನಿಷತ್ತಿನ ಮಾತುಗಳನ್ನು ಉದಾಹರಣೆ ಕೊಡ್ತಾರೆ. ಆದರೆ ಉಪನಿಷತ್ತುಗಳನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಿದರೆ ಆ ಮಾತಿನಲ್ಲಿ ಅಷ್ಟೇನು ಸತ್ಯಾಂಶ ಗೋಚರ ಆಗೋದಿಲ್ಲ. ಅದೇನೇ ಇಲ್ಲ. ಅವರು ಹಾಗೆ ಯಾಕೆ ಹೇಳ್ತಾರೆ ಅಂದರೆ, ಅದಕ್ಕೆ ಮೂಲ ಕಾರಣ ಅವರೆಲ್ಲ ಭಗವಂತನನ್ನು ನಿರಾಕಾರ ಅಂತ ಒಪ್ಪೋದು. ನಮ್ಮಲ್ಲೇ ವೇದಗಳನ್ನು ಅವಲಂಬಿಸಿಕೊಂಡಿದ್ದಂಥವರೇ ಕೆಲವರು, ಮತ್ತು ವೇದ ಮಾರ್ಗಕ್ಕೆ ಹೊರಗಿನವರಾದಂತಹ ಮತ್ತೆ ಕೆಲವರು, ಇವರೆಲ್ಲ ಭಗವಂತನನ್ನು ನಿರಾಕಾರ ಅಂತ ಹೇಳ್ತಾರೆ. ನಿರಾಕಾರ ಅಂದಮೇಲೆ ಪುರುಷನೂ ಅಲ್ಲ, ಸ್ತ್ರೀಯೂ ಅಲ್ಲ. ಸಾಕಾರ ಅಂದಮೇಲೆ ಆಕಾರ ಇದೆ ಅಂತಂದ್ಮೇಲೆ ಎಂಥ ಆಕಾರ ಅದು? ಅದೇನು ಚೌಕಾಕಾರವೇ, ಗುಂಡಾಕಾರವೇ, ಅಥವಾ ಜೀವಿಯ ಆಕಾರ ಅಂತ ಅಂದರೆ ಸ್ತ್ರೀಯೋ ಪುರುಷನೋ ಅಂತೆಲ್ಲ ಪ್ರಶ್ನೆ. ನಿರಾಕಾರ ಆದ್ರಿಂದ ಅವನಿಗೆ ಲಿಂಗದ ಪ್ರಶ್ನೆನೇ ಇಲ್ಲ ಅಂತ ಅವ್ರ ಕೆಲವು ಅಭಿಪ್ರಾಯ. ಅದಕ್ಕಾಗಿ ನಿರಾಕಾರ ಆದ್ರಿಂದಲೇ, ಭಗವಂತ ನಿರಾಕಾರ ಆದ್ರಿಂದಲೇ ಯಾವುದೇ ಪ್ರತಿಮೆಯನ್ನ ಆತನಿಗೆ ನಾವು ಇಟ್ಕೊಂಡು ಪೂಜೆ ಮಾಡಬಾರ್ದು ಅಂತ ಅವ್ರದ್ದು ಅಭಿಪ್ರಾಯ. ಭಗವಂತ ಸಾಕಾರ, ಸಾಕಾರ ಆದ್ರಿಂದ ಅವನು ಸಗುಣನೂ ಹೌದು. ಆ ಸಾಕಾರನಾದಂಥ ಭಗವಂತನ ಸುಂದರವಾದ ಆಕಾರ ಏನಿದೆ, ಅದು ಧ್ಯಾನದಲ್ಲಿ ನಮಗೆ ಮನಸ್ಸಿನಲ್ಲಿ ನೆಲೆ ನಿಲ್ಲಬೇಕು. ಆ ನೆಲೆ ನಿಲ್ಲಲಿಕ್ಕಾಗಿ ಎದುರು ಬಿಡುವ ಒಂದು ಆಕಾರ ಬೇಕು. ಕಲ್ಲಿನ ವಿಗ್ರಹ, ಶಿಲೆ ಮತ್ತೆ ಲೋಹದ ವಿಗ್ರಹ, ರಂಗೋಲಿ ಮತ್ತೆ ಬಣ್ಣದ ಚಿತ್ರಗಳು ಇತ್ಯಾದಿಗಳನ್ನ ನಾವು ತಗೊಂಡು ಅದನ್ನು ಪ್ರತೀಕವಾಗಿ ಭಾವಿಸಿ ಅದರ ಒಳಗೆ ಭಗವಂತ ಇದ್ದಾನೆ, ಅದರಂತೆ ಅದರ ಹೋಲಿಕೆ ಸ್ವಲ್ಪ ಭಗವಂತನಿಗಿದೆ ಅಂತ ಹೀಗೆ ನಾವು ಉಪಾಸನೆ ಮಾಡಲಿಕ್ಕೆ ಏನು ಕಾರಣ? ಇಲ್ಲದೇ ಇದ್ರೆ ನಾವು ಭಗವಂತನ ಏನಂತ ಉಪಾಸನೆ ಮಾಡೋದು? ಭಗವಂತನ ನಿರಾಕಾರ ಅಂತ ಉಪಾಸನೆ ಮಾಡಬೇಕಾಗ್ತದೆ. ಕಣ್ಣುಮುಚ್ಚಿ ಭಗವಂತನ ಧ್ಯಾನಕ್ಕೆ ಕೂತ್ರೆ ಬಾಯಿ ಆ ಭಗವಂತನ ನಾನಾ ಥರದ ನಾಮಗಳನ್ನು ಹೇಳ್ತಿರ್ತದೆ. ಆದರೆ ಕಣ್ಣಿನಲ್ಲಿ ಯಾವ ಚಿತ್ರಣ ಭಗವಂತನ ಬರಬೇಕು? ಭಗವಂತನಿಗೆ ಆಕಾರವೇ ಇಲ್ಲ ಅಂತ ಆದರೆ, ಅದಕ್ಕಾಗಿ ಅವರು ನಿರಾಕಾರ ಉಪಾಸನೆ ಮಾಡುವುದು, ನಿರ್ಗುಣ ಉಪಾಸನೆ ಮಾಡೋದೇನಿದೆ ಅಷ್ಟು ಪ್ರಾಯೋಗಿಕ ಆಗಲಿಕ್ಕಿಲ್ಲ ಅದು. ಆದರೆ ಸಾಕಾರ, ಸಗುಣ ಅಂತ ಉಪಾಸನೆ ಮಾಡೋದೇನಿದೆ ಅದು ಪ್ರಾಯೋಗಿಕ. ಭಗವಂತನ ಚಿತ್ರವಂತನ ಕಣ್ಮುಂದೆ ತಗೋತೀವಿ. ಮನೋಮಯಿ ಮೂರ್ತಿ ಅಂತ ಇದೆ, 8-9 ಪ್ರತೀಕಗಳಿವೆ. ಲೋಹ, ಶಿಲಾ, ಕಟ್ಟಿಗೆ, ರಂಗೋಲಿ, ಬಣ್ಣ ಮತ್ತೆ ಶಾಲಗ್ರಾಮ ಇತ್ಯಾದಿಗಳು, ಅದು ಶಿಲೆಯಲ್ಲಿ ಸೇರ್ತದೆ. ಮತ್ತು ಮನೋಮಯಿ ಮೂರ್ತಿ ಅಂತಂದು, ಈ ಮನೋಮಯಿ ಮೂರ್ತಿ ಅಂದ್ರೆ ನಾವು ಮನಸ್ಸಿನಲ್ಲಿ ಚಿಂತನೆ ಮಾಡ್ಕೊಳ್ಳುವಂಥ ಮೂರ್ತಿ. ಇವೆಲ್ಲ ಭಗವಂತನಿಗೆ ಪ್ರತೀಕಗಳು, ಅದರೊಳಗೆ ಭಗವಂತ ಇದ್ದಾನೆ. ಇದನ್ನೆಲ್ಲ ಯಾಕಾಗಿ ಸ್ವೀಕಾರ ಮಾಡ್ತೇವೆ ಅಂತಂದ್ರೆ, ನಮಗೆ ಮೂಲತಃ ಭಗವಂತನ ಆ ಸುಂದರವಾದ ಆಕಾರ ಏನಿದೆ ಅದರ ಪರಿಚಯ ಇಲ್ಲ. ಅದನ್ನು ಪರಿಚಯ ಮಾಡ್ಕೊಳ್ಳಿಕ್ಕಾಗಿ ಇದು ಈ ಎಲ್ಲ ಆಕಾರಗಳು ಅಂತ ನಮ್ಮ ಪ್ರತಿಪಾದನೆ.
ಭಾರತದಲ್ಲಿಯೂ ಕೂಡ ಬಹುತೇಕ ಮತ ಪಂಥಗಳೆಲ್ಲ ಪ್ರತಿಮೆಯನ್ನು ಸ್ವೀಕಾರ ಮಾಡಿ ಪ್ರತಿಮೆಯೊಳಗೆ ಭಗವಂತನ ಕಂಡು ಉಪಾಸನೆ ಮಾಡುವಂಥವೇ. ಕೆಲವು ಒಂದೆರಡು ಪಂಥಗಳು ಮತ್ತು ಭಾರತದ ಹೊರಗೆ ಮತ್ತು ಕೆಲವು ಪಂಥಗಳೆಲ್ಲ ಭಗವಂತನಿಗೆ ಪ್ರತಿಮೆ ಬೇಡ, ಪ್ರತಿಮೆಯನ್ನು ಉಪಾಸನೆ ಮಾಡಿಬಿಟ್ಟು ಅದು ದೋಷ ಅಂತನ್ನುವರು ಮತ್ತು ಕೆಲವರು ಇದ್ದಾರೆ. ಈ ಭಗವಂತನಿಗೆ ಒಂದು ಆಕಾರ ಇದೆ, ಅದರಿಂದ ಜೀವನಿಗೂ ಕೂಡ ಒಂದು ಆಕಾರ ಇದೆ ಅಂತನ್ನೋದು ಶಾಸ್ತ್ರದಲ್ಲಿ ಪ್ರತಿಪಾದಿತ ಆಗಿದೆ. ಅದು ಯಾಕೆ ಅದು ಹೇಗೆ ಪ್ರತಿಪಾದಿತ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂಥ ಯುಕ್ತಿಗಳೇನು ಅಂತನ್ನೋದನ್ನ ಶಾಸ್ತ್ರದಲ್ಲಿ ಅನೇಕ ಬಾರಿ ವರ್ಣನೆ ಮಾಡಿದ್ದಾರೆ ಹಿರಿಯರು. ಈಗ ನನ್ನ ಕಣ್ಣು ಮುಂದಿರೋದು ಮನಸ್ಸಿನಲ್ಲಿರೋದು ಏನಂದ್ರೆ ಯುಕ್ತಿ ಮಲ್ಲಿಕಾದ ಗುಣ ಸೌರಭ. ಮೊದಲನೇ ಸೌರಭದಲ್ಲಿ ಕೆಲವು ಶ್ಲೋಕಗಳು, ಒಂದು 10-20 ಶ್ಲೋಕಗಳು ಜೀವ ಸಾಕಾರ ಹೇಗೆ, ಜೀವನಿಗೆ ಸಾಕಾರತ್ವವನ್ನು ಹೇಳಿಬಿಟ್ರೆ ಆತ್ಮನಿಗೆ ಸಾಕಾರತ್ವ ಹೇಳಿದ್ರೆ ಆ ಆತ್ಮನ ಒಂದು ಪ್ರಭೇದವಾದಂತಹ ಪರಮಾತ್ಮನಿಗೂ ಸಾಕಾರತ್ವ ಹೇಳಿದಂತೇನೆ. ಕೆಲವರು ಆ ಜೀವನನ್ನ ನಿರಾಕಾರ ಅಂತ ಹೇಳ್ತಾರೆ, ಇನ್ನು ಕೆಲವರು ಅವನು ಜ್ಯೋತಿ ರೂಪ ಅಂತ ಹೇಳ್ತಾರೆ. ಏನೋ ಜೀವನ ಚಿತ್ರ ಬರೆಯುವಾಗ ಅಥವಾ ಮತ್ತೆ ಯಾವುದೋ ಕೆಲವು ಪುರಾಣಗಳನ್ನು ಆಧರಿಸಿದಂತಹ ದೃಶ್ಯ ಮಾಧ್ಯಮಗಳನ್ನು ತೋರಿಸುವಾಗ ಆ ಒಂದು ಜೀವ ಒಂದು ಕಡೆಯಿಂದ ಹೋಯ್ತು, ಮೇಲೆ ಸರ್ಕಕ್ಕೆ ಹೋಯ್ತು ಅಥವಾ ಮೇಲಿಂದ ಇಲ್ಲಿ ಬಂದು ಅವತರಿಸಿತು ಅಂತ ಹೀಗೆಲ್ಲ ತೋರಿಸುವಾಗ ಒಂದು ಜ್ಯೋತಿಯ ಚಿತ್ರ ತೋರಿಸ್ತಾರೆ. ವೈದಿಕರು ಅಂತ ಹೇಳ್ಕೊಳ್ಳುವಂಥ ಕೆಲವರು ಆ ಜೀವನಿಗೊಂದು ಜ್ಯೋತಿ ರೂಪವನ್ನು ಒಪ್ಪೋದಾದ್ರೆ ಅದಕ್ಕೊಂದು ಆಕಾರ ಇದೆ ಅಂತಾನೆ ಆಯ್ತಲ್ಲ, ನಿರಾಕಾರ ಆಗಲಿಲ್ಲ. ನಿರಾಕಾರ ಅಂದ್ರೆ ಜ್ಯೋತಿ ರೂಪದ ಆಕಾರನೂ ಇರಬಾರ್ದು. ಜ್ಯೋತಿ ರೂಪದ್ದೊಂದು ಮೇಲೆ ಚೂಪಾಗಿರುವಂತಹ ಕೆಳಗೆ ಅಗಲಾಗಿರುವಂಥ ಒಂದು ಜ್ಯೋತಿ ರೂಪದ ಆಕಾರ ಇದೆ ಅಂತ ಆಯ್ತಲ್ಲ, ನಿರಾಕಾರ ಅನ್ನೋ ಮಾತು ಬಿದ್ದು ಹೋಯಿತು. ನಾವು ಅದೇ ಜ್ಯೋತಿ ರೂಪದ ಆ ಜೀವನಿಗೆ ಸಂಪೂರ್ಣವಾದ ಆಕಾರ ಹೋಗ್ತೇವೆ. ನೀವು ಸಂಕೀರ್ಣವಾದ ಆಕಾರ, ಮೇಲೆ ಚೂಪಾಗಿದ್ದು ಕೆಳಗೆ ಅಗಲವಾಗಿದ್ದು ಒಂದು ಆಕಾರವನ್ನು ನೀವು ಹೋಗ್ತೇವೆ. ನಾವು ವಿಕಸಿತವಾದಂತಹ ಅಂಥದೇ ಮತ್ತೊಂದು ಆಕಾರವನ್ನು ಹೋಗ್ತೇವೆ. ಜ್ಯೋತಿ ರೂಪವಾದಂತಹ ಮುಖವನ್ನ, ಜ್ಯೋತಿ ರೂಪ ಮುಖಂ ಕರವು ಚರಣ ಉದರಾಧೀಂಶ ವದಾಮೂತ್ರ ಸಮದ್ಭುತಂ. ನಾವು ಅದೇ ಜ್ಯೋತಿ ರೂಪವಾದ ಜೀವನಿಗೆ ಜ್ಯೋತಿ ರೂಪವಾದ ಮುಖವನ್ನ, ಜ್ಯೋತಿ ರೂಪವಾದ ಕೈ ಕಾಲುಗಳನ್ನ, ಹೊಟ್ಟೆಯನ್ನು ಒಪ್ತೇವೆ. ಇದರಲ್ಲೇನು ಆಶ್ಚರ್ಯ ಇದೆ? ಒಂದು ಆಕಾರ ಇದೆ ಅಂತಂದ ಮೇಲೆ, ಜ್ಯೋತಿ ರೂಪವಾದ ಆಕಾರ ಇದೆ ಅಂತಾದ್ರೂ ಅಂದಮೇಲೆ ನಿರಾಕಾರವಾದ ಬಿದ್ದು ಹೋಯಿತು. ಸಾಕಾರ ಅಂತ ಅಂದ್ಮೇಲೆ ಇಂಥ ಆಕಾರವನ್ನು ಯಾಕೆ ಇರಬಾರ್ದು? ಆದ್ರೆ ಇಂಥದೇ ಆಕಾರ ಇದೆ ಅಂತ ಅನ್ಬಾರ್ದು. ಈ ಜೀವನಿಗೆ ಅನಂತ ಜೀವರಿದ್ದಾರೆ. ಆ ಅನಂತ ಜೀವರು ನಾನಾ ಥರದ ಸೂಕ್ಷ್ಮ ರೂಪಗಳನ್ನು ಹೊಂದಿದ್ದಾರೆ. ಕೆಲವರು ಹದ್ದಿನಂತೆ, ಕೆಲವರು ಗಿಳಿಯಂತೆ, ಮತ್ತೆ ಕೆಲವರು ಯಾವ ಸೂಕ್ಷ್ಮ ಜೀವಾಣುಗಳಂತೆ, ಏಕಕೋಶ ಜೀವಿಗಳೆಲ್ಲ ಈ ಜಗತ್ತಿನಲ್ಲಿವೆ ಅಂತ ನಾವು ಕೇಳಿದ್ದೀವಿ ವಿಜ್ಞಾನದಲ್ಲಿ. ಅಂಥ ಎಲ್ಲ ರೂಪದಂತಹ ಜೀವರು ಕೂಡ ಇದ್ದಿರಬಹುದು. ಅಂತೂ ಒಂದು ಕೈ ಕಾಲು ಯಾವುದರಿಂದ ನಾವು ಸುಖವನ್ನು ಅನುಭವಿಸಬೇಕು, ಆ ಸುಖ ಅನುಭವಿಸಬೇಕಾದಂಥ ಸಾಧನಗಳೇನಿವೆ, ಕೈ ಕಾಲು ಮೊದಲಾದವು. ಕೆಲವರಿಗೆ 2 ಕೈ ಇರ್ಬೋದು, ಕೆಲವು ಜೀವಿಗಳಿಗೆ 1000 ಕಾಲುಗಳಿರ್ಬೋದು. ಸಹಸ್ರಪದಿ 100 ಕಾಲುಗಳಂತ, 8 ಕಾಲುಗಳಂತ ಜೀವಗಳೆಲ್ಲ ಇವೆ. 6 ಕಾಲುಗಳಿದ್ದ ಜೀವಗಳಿವೆ, 4 ಕಾಲುಗಳಿದ್ದ ಜೀವಗಳಿವೆ. ಅಂತ ಎಲ್ಲ ಅನೇಕ ರೂಪಗಳಿರಬಹುದು. ಜಡಕ್ಕಿಂತ ವಿಲಕ್ಷಣವಾದಂತಹ ಅದ್ಭುತವಾದ ಆಕಾರ ಇದೆ. ಹೊರಗಿನ ಶರೀರ ಏನಿದೆ ಇದು ಜಡ, ಆದ್ರೆ ಒಳಗಿರುವಂಥ ಜೀವ ಏನಿದ್ದಾನಲ್ಲ, ಅಪ್ರಾಕೃತನಾದಂಥ ಜೀವ, ಅವನಿಗೆ ಅಪ್ರಾಕೃತವಾದಂಥದ್ದೇ ಶರೀರ. ಪಾಂಚಭೌತಿಕ ದೇಹಸ್ಮಿನ್ ತೇಜಸ್ಸೋಕ್ತಸ್ತಿ ರೂಪಿತ. ಕೆಲವರ ಆಕ್ಷೇಪ ಏನಂದ್ರೆ, ಈ ತೇಜಸ್ಸಿಗೆ 5 ಮಹಾಭೂತಗಳಿವೆ ಅಲ್ಲ, ಅದರಲ್ಲಿ ಒಂದು ತೇಜಸ್ಸು. ಆ ತೇಜಸ್ಸಿಗೆ ಆಕಾರ ಇರೋದು ಹೇಗೆ ಸಾಧ್ಯ ಅಂತ ಕೆಲವರು ಪ್ರಶ್ನೆ. ಈ ಪೃಥ್ವಿ ಭೂತ ಏನಿದೆ, ಪೃಥ್ವಿ ಭೂತಕ್ಕಾದ್ರೂ ಒಂದು ಆಕಾರ ಬರಬಹುದು. ಪೃಥ್ವಿ ಭೂತಕ್ಕೆ ಕೈಗೆ ಸ್ಪರ್ಶಕ್ಕೆ ವೇದ್ಯ ಆಗುವಂಥ, ಕಣ್ಣಿಗೆ ವೇದ್ಯ ಆಗುವಂಥ, ಮುಟ್ಟಿದ್ರೆ ಕೈಗೆ ಸಿಗುವಂಥ ಒಂದು ಆಕಾರ ಇದೆ. ಯಾಕಂದ್ರೆ ಈ ನಮ್ಮ ಶರೀರ ಇದನ್ನೆಲ್ಲ ಪಾರ್ಥಿವ ಶರೀರ ಅಂತ ಕರಿತೀವಿ. ಇದನ್ನು ಪಾರ್ಥಿವ ಶರೀರ ಅಂತ ಕರೀಲಿಕ್ಕೆ ಏನು ಕಾರಣ? ಪೃಥ್ವಿ ಭಾಗ ಇದರಲ್ಲಿ ಹೆಚ್ಚು, ಜಲ ತೇಜಸ್ಸು ವಾಯುವಿನ ಆಕಾರ ಕಡಿಮೆ. ಯಾವ ಶರೀರವೂ ಕೂಡ ಕೇವಲ ಪೃಥ್ವಿಯಿಂದ ಹುಟ್ಟಲಾರದು, ಕೇವಲ ತೇಜಸ್ಸಿನಿಂದ ಹುಟ್ಟಲಾರದು. ನಮ್ಮ ಶರೀರ ಪಾರ್ಥಿವ ಶರೀರ ಅಂದ್ರೆ ಪೃಥ್ವಿ ಭಾಗ ಹೆಚ್ಚು ಅಂತ ಅರ್ಥ ಅಷ್ಟೇ ಹೊರತು ಇದರಲ್ಲಿ ಬೇರೆ ಭಾಗಗಳಿಲ್ಲ ಅಂತ ಅರ್ಥ ಅಲ್ಲ. ಹಾಗಾಗಿ ತೇಜೋ ಭಾಗವೂ ಇದರಲ್ಲಿದೆ. ತೇಜೋ ಭಾಗವೂ ಇದ್ದ ಮೇಲೆ ಆ ತೇಜಸ್ಸಿಗೆ ಒಂದು ಆಕಾರ ಇಲ್ಲಿ ಬಂತಲ್ಲ. ನಮ್ಮ ಶರೀರ ಈ ರೂಪವನ್ನು ತಾಳಲಿಕ್ಕೆ ತೇಜಸ್ಸು ಕೂಡ, ತೇಜೋ ಮಹಾಭೂತವೂ ಕೂಡ ತನ್ನದೇ ಆದ ಪಾತ್ರ ವಹಿಸಿದೆ ಅಂತ ಆಯ್ತು. ಹಾಗಿದ್ದ ಮೇಲೆ ಈ ತೇಜಸ್ಸಿನ ಭಾಗವೇ ಹೆಚ್ಚಾಗಿರುವಂತಹ ಮತ್ತೆ ಕೆಲವು ಶರೀರಗಳಿವೆ. ಅವು ಎಲ್ಲಿವೆ ಅಂತಂದ್ರೆ, ಕೆಲವು ವರುಣ ಲೋಕಗಳಲ್ಲಿ ಜಲ ಶರೀರ ಇದೆ. ವರುಣ ಲೋಕ ಅಂದ್ರೆ ವರುಣ ನೀರಿಗೆ ಅಧಿಪತಿ. ಆತನ ಲೋಕದಲ್ಲಿ ನೀರಿನ ಭಾಗ ಹೆಚ್ಚಾಗಿರುವಂತಹ ಶರೀರಗಳಿವೆ. ಅಲ್ಲೂ ಪೃಥ್ವಿ ಇದೆ, ಅಲ್ಲೂ ತೇಜಸ್ಸಿದೆ, ವಾಯು ಇದೆ, ಆದರೆ ನೀರಿನ ಭಾಗ ಅಲ್ಲಿ ಹೆಚ್ಚು. ಅಗ್ನಿ ಲೋಕದಲ್ಲಿ
ತೇಜಸ್ಸಿನ ಭಾಗ ಇರುವಂತಹ ಶರೀರಗಳು ಹೆಚ್ಚು. ಅದರಲ್ಲೂ ಜಲ ಇದೆ, ಪೃಥ್ವಿ ಇದೆ, ಆಕಾಶ ಇದೆ, ವಾಯು ಇದೆ, ಆದ್ರೆ ಅಲ್ಲಿ ತೇಜಸ್ಸು ಹೆಚ್ಚು. ಹೀಗೆ ನಾವು ಈ ಲೋಕದಲ್ಲಿ ಪಾರ್ಥಿವ ಶರೀರ ಅಂತ ಇದನ್ನು ಕರೀತಾರಲ್ಲ, ಈ ಲೋಕದಲ್ಲಿ ಬದುಕಿರುವಂತಹ ನಮಗೆ ಇದು ಬಂದಿರುವಂತಹ ಶರೀರದಲ್ಲಿ ಪಾರ್ಥಿವ ಭಾಗ ಹೆಚ್ಚು, ಉಳಿದು ಕಡಿಮೆ. ಅದರಂತೆ ತೇಜೋ ಭಾಗ ಹೆಚ್ಚಿರುವಂತಹ ಅನೇಕ ಮತ್ತು ಕೆಲವು ಶರೀರಗಳು ಇದ್ದೇ ಇದೆ. ಅದನ್ನ ಒಪ್ಪಲಿಕ್ಕೆ ಏನು ತೊಂದರೆ ಇಲ್ಲ. ಅದಕ್ಕೆ ದೃಷ್ಟಾಂತ ಏನಂದ್ರೆ ನಮ್ಮ ಶರೀರವೇ. ನಮ್ಮ ಶರೀರದಲ್ಲಿ ತೇಜಸ್ಸಿದ್ದಂತೆ ಅವರ ಶರೀರದಲ್ಲಿ ಪೃಥ್ವಿ ಭಾಗ ಕಡಿಮೆ, ತೇಜಸ್ಸಿನ ಭಾಗ ಹೆಚ್ಚು. ಸುಖರೂಪಾಶ್ಚತೆ ಸರ್ವೇ ಜ್ಞಾನರೂಪಾಶ್ಚ ಸರ್ವದಾ ಅನಾದಿನಿತ್ಯ ಸತ್ಯಾಶ್ಚ ಚಿದ್ರೂಪಾವಯವಾಯುಧಃ ತೇ ಸರ್ವೇ. ಆ ಎಲ್ಲ ಜೀವರು ಕೂಡ ಎಲ್ಲರೂ ಜ್ಞಾನ ಸ್ವರೂಪರು, ಸಜ್ಜೀವಿಗಳಾಗಿದ್ದರೆ, ಭಗವಂತನ ಭಕ್ತರಾಗಿದ್ದರೆ ಸುಖರೂಪರು ಮತ್ತು ಜ್ಞಾನರೂಪರು, ಅನಾದಿನಿತ್ಯರಾದವರು, ಸತ್ಯರಾದವರು, ಚಿದ್ರೂಪ ಅವಯವವುಳ್ಳವರು. ಕೈ, ಕಾಲು ಇತ್ಯಾದಿ ಎಲ್ಲ ಅವಯವಗಳು ಕೂಡ ಜ್ಞಾನ ಸುಖ ರೂಪವಾದ ಅವಯವಗಳೇ ಅವರಿಗೆ. ಯಾಕೆ ಹಾಗೆ ಹೇಳ್ಬೇಕಂತಂದ್ರೆ, ಈ ಜೀವನನ್ನ ಭಗವಂತನ ಪ್ರತಿಬಿಂಬ ಅಂತ ಹೇಳ್ತದಲ್ಲ ಶಾಸ್ತ್ರ. ಭಗವಂತನ ಪ್ರತಿಬಿಂಬ ಅಂತ ಹೇಳ್ಬೇಕಾದ್ರೆ ಆ ಭಗವಂತನ ಆಕಾರ ಒಂದು ಸ್ವಲ್ಪ ಆದ್ರೂ ಹೋಲುವಂತ ಆಕಾರ ಇದಕ್ಕಿದ್ರೆ ಇದು ಪ್ರತಿಬಿಂಬ. ಆ ಭಗವಂತ ಸಾಕಾರ ನಿರಾಕಾರ ಆಗಿಬಿಟ್ರೆ ಪ್ರತಿಬಿಂಬ ಅಂತ ಹೇಳಿಕ್ಕೆ ಏನು ಕಾರಣ? ಆದ್ರೆ ವೇದ ಹಾಗೆ ಹೇಳಿದೆ, ರೂಪಂ ರೂಪಂ ಪ್ರತಿರೂಪೋ ಬಭೂವ ಅಂತ ಹೇಳಿದೆ. ನಚೇ ಜ್ಯೋತಿರ್ಮಯಾಕಾರ ಸುಭಗಸ್ಯ ಹರೇರಿಮೇ ಪ್ರತಿರೂಪಾ ಕಥಂ ಜೀವಾಹ ಭವೇಯುರುತಿ ಚಿಂತಿತಾಂ ಪುರುರೂಪಸ್ಯ ಜೀವೋಯಂ ರೂಪಂ ರೂಪಂ ಪ್ರತಿರೂಪೋ ಬಭೂವೇತಿ ಶ್ರುತಿರ್ಗರ್ಜತಿ ಶಾಶ್ವತಿ. ಶ್ರುತಿ ಅದನ್ನು ಘಂಟಾಘೋಷವಾಗಿ ಹೇಳ್ತದೆ. ಹಾಗಾಗಿ ಭಗವಂತ ಸಾಕಾರ ಅಂದ ಮೇಲೆ ಅವನ ಪ್ರತಿಬಿಂಬ ಗೀತ ಅಂದಮೇಲೆ ಇವನಿಗೊಂದು ಆಕಾರ ಇರಲೇಬೇಕು. ಆದ್ರಿಂದ ಜೀವನಿಗೊಂದು ಆಕಾರವನ್ನು ಒಪ್ಪಬೇಕು. ಯಾಕೆ ಒಪ್ಪಬೇಕು ಅಂದ್ರೆ, ಜೀವನಿಗೆ ಆಕಾರ ಒಪ್ಪಿದ್ರೆ ಆ ವೇದ ಹೇಳಿದ್ದನ್ನು ಕೇಳಿದಂತ ಆಗ್ತದೆ, ವೇದಕ್ಕೊಂದು ನ್ಯಾಯ ಸಲ್ಲಿಸಿದಂತಾಗ್ತದೆ. ಮತ್ತು ಮನಃಕರ್ಷಾಯ ಪಶ್ಯತಾಂ ಭುಕ್ತೈಚ ಮೋಕ್ತ ಭೋಗಾಯ ಸತ್ಯೈವೇಯಂ ವ್ಯವಸ್ಥಿತಿ. ಈ ನಾವು ಈಗ ಬದುಕಿರುವಾಗ ನಮ್ಮ ಈ ಭೌತಿಕ ಶರೀರದಿಂದ ಉಣ್ತೇವೆ, ಕೇಳ್ತೇವೆ, ನಾನಾ ಸುಖ ಅನುಭವಿಸ್ತೇವೆ. ಇದೇ ಜೀವ ಭಗವಂತನ ಉಪಾಸನೆಯನ್ನು ಮಾಡಿಕೊಂಡು ಸಾಧನೆಯ ಮೆಟ್ಟಿಲುಗಳನ್ನು ಏರಿ ಮುಕ್ತನಾದ ಅಂತಂದ್ಮೇಲೆ ಅವನಿಗಲ್ಲೊಂದು ಅದ್ಭುತವಾದ ಸುಖ ಕಾದಿದೆ. ಎಲ್ಲಾ ಹವಾಮಾನಗಳಲ್ಲಿ ಬೆಳೆಯುವಂತಹ ಹಣ್ಣುಗಳು, ಹೂಗಳು ಅಲ್ಲಿವೆ. ಮತ್ತೆ ಸ್ತ್ರೀ ಪುರುಷರ ನಡುವಿನ ದಾಂಪತ್ಯ ಸುಖನೂ ಅಲ್ಲಿದೆ. ಹೀಗೆ ಕಣ್ಗಳಿಗೆ, ಜ್ಞಾನೇಂದ್ರಿಯಗಳಿಗೆ, ಕರ್ಮೇಂದ್ರಿಯಗಳಿಗೆ ಎಲ್ಲಕ್ಕೂ ಕೂಡ ದೊರೆಯುವಂತಹ ಅದ್ಭುತವಾದ ಸುಖ ಅಲ್ಲಿದೆ ಅಂತ ಶಾಸ್ತ್ರ ಅದನ್ನು ವರ್ಣನೆ ಮಾಡಿದೆ. ಅವನಿಗೆ ಏನೂ ಅವಯವಗಳಿಲ್ಲ ಅಂತ ಆದ್ರೆ ಆ ಸುಖವನ್ನು ಆತ ಅನುಭವಿಸ್ತಾನೆ. ಹೇಗೆ ಎಲ್ಲಾ ಹವಾಮಾನಗಳಲ್ಲೂ ದೊರೆಯುವಂತಹ ಹಣ್ಣುಗಳೆಲ್ಲ ಒಂದೇ ಹವಾಮಾನದಲ್ಲಿ ಬೆಳೀತಾವೆ. ವಸಂತ ಋತು ಬಂತು ಅಂತ ಹೇಳಿ ಬೇರೆ ಋತುಮಾನಗಳಲ್ಲಿ ದೊರೆಯುವಂತಹ ಹಣ್ಣು ಅಲ್ಲಿ ಸಿಗೋದಿಲ್ಲ ಅಂತಲ್ಲ. ಎಲ್ಲಾ ಹವಾಮಾನಗಳಲ್ಲಿಯೂ, ಎಲ್ಲಾ ಋತುಗಳಲ್ಲಿಯೂ, ಉಳಿದೆಲ್ಲಾ ಋತುಗಳಲ್ಲಿ ಸಿಗುವಂತಹ ಹಣ್ಣು ಹಂಪಲುಗಳು, ಹೂಗಳು ಸಿಗ್ತವೆ. ಅದನ್ನು ಮೂಸ್ಲಿಕ್ಕೆ ಮೂಗಬೇಕು, ತಿನ್ಲಿಕ್ಕೆ ಬಾಯಿ ಬೇಕು, ನೋಡ್ಲಿಕ್ಕೆ ಕಣ್ಣು ಬೇಕು, ಮುಟ್ಲಿಕ್ಕೆ ಕೈ ಬೇಕು. ಅಂದಮೇಲೆ ಆ ಮೂಲ ಜೀವನಿಗೂ ಕೂಡ ಒಂದು ಶರೀರ ಇದ್ದಿರ್ಬೇಕಲ್ಲ. ಕೈ ಕಾಲು ಇತ್ಯಾದಿ ಇಲ್ಲದೆ ಇದ್ರೆ ಆತ ಅನುಭವಿಸ್ತಾನೆ ಅವನನ್ನ. ವೃತ್ತತಾ ಚತುರಸ್ವಾದ್ಯಾಕಾರಸ್ತದ ಚೇತನೆ ಚೇತನೇಶ್ವೇವ ಹಸ್ತಾಂಗ್ರಿ ಶ್ರೋತ್ರ ನೇತ್ರಾದಿಕಾಕೃತಿ ಅಂತ ಮತ್ತೊಂದು ಶ್ಲೋಕ. ನಾವು ಲೋಕದಲ್ಲಿ ಬೇರೆ ಬೇರೆ ಥರದ ಆಕಾರಗಳನ್ನು ನೋಡ್ತೇವೆ. ಅಚೇತನ ವಸ್ತುಗಳೇನಿವೆ ಅದಕ್ಕೆ ಕೆಲವಕ್ಕೆ ವೃತ್ತ ಆಕಾರ ಇದೆ. ಚೆಂಡು ಮೊದಲಾದವುಗಳಿಗೆ ವೃತ್ತ ಆಕಾರ, ಮತ್ತೆ ಗೋಡೆ ಮೊದಲಾದವುಗಳಿಗೆ ಆಯತಾಕಾರ, ಚೌಕಾಕಾರ, ತ್ರಿಕೋಣಾಕಾರ, ಇಂಥವನ್ನ ನಾನಾ ಥರದ ಆಕಾರಗಳನ್ನು ನೋಡ್ತಿರ್ತೀವಿ. ಅದು ಎಲ್ಲ ಆಕಾರ ಅಚೇತನ ವಸ್ತುವಿಗೆ ಸಂಬಂಧಪಟ್ಟಿದ್ದು. ಚೇತನ ವಸ್ತುವಿಗೆ ಕೈ, ಕಾಲು, ಕಣ್ಣು, ಮೂಗು ಇತ್ಯಾದಿಗಳಿಂದ ಕೂಡಿದಂಥ ಆಕಾರ ಇದ್ದೇ ಇದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಮತ್ತೊಂದು ಪ್ರಬಲವಾದಂಥ ಯುಕ್ತಿ ಏನಂದ್ರೆ, ಇತ್ಯೇವ ಸರ್ವತಾವಾಚ್ಯಂ ನಚೇ ಲಿಂಗ ಕಲೆಯವರೇ ಜಡಾಂತರಾದೃಷ್ಟ ರೂಪಂ ಕುತೋ ಜಾತಂ ವಿಚಾರ್ಯತಾಂ. ಲಿಂಗ ಶರೀರದ ಬಗ್ಗೆ ವಿಚಾರ ಮಾಡಿ. ಮೂಲ ಒಳಗಿರುವಂಥ ಜೀವನಿಗೆ, ಸ್ವರೂಪಭೂತ ಜೀವನಿಗೆ ಒಂದು ಸರಿಯಾದ ಆಕಾರ ಇಲ್ಲದೇ ಇದ್ರೆ ಲಿಂಗ ಶರೀರಕ್ಕೆ ಆಕಾರ ಎಲ್ಲಿಂದ ಬಂತು? ಲಿಂಗ ಶರೀರ ಜಡ ಅಲ್ಲ, ಒಳಗೆ ಇರುವಂಥ ಸ್ವರೂಪಭೂತ ಜೀವ ಚೇತನ. ಅವನಿಗೆ ಆವರಣವಾಗಿರುವಂಥ ಲಿಂಗ ದೇಹ ಜಡ, ಅದಕ್ಕೆ ಆವರಣವಾಗಿರುವಂತಹದ್ದು ಅನಿರುದ್ಧ ದೇಹವೂ ಜಡ. ಹೊರಗಿರುವಂಥ ಈ ಕಣ್ಣಿ ಕಾಣುವಂಥ ಸ್ಥೂಲ ಶರೀರ ಏನಿದೆ ಇದು ಕೂಡ ಜಡ. ಆ ಜಡವಾದಂತಹ ಲಿಂಗ ಶರೀರಕ್ಕೆ ಒಂದು ಆಕಾರ ಎಲ್ಲಿಂದ ಬಂತು ಅಂತ ವಿಚಾರ ಮಾಡಿರಿ. ಮೂಲ ಶರೀರಕ್ಕೆ ಆಕಾರ ಇಲ್ಲದಿದ್ರೆ ಲಿಂಗ ಶರೀರಕ್ಕೆ ಎಲ್ಲಿಂದ ಬಂತು? ಯಾವುದಾದ್ರೂ ಗೋಡೆಗೆ
ಮತ್ತೊಂದು ಯಾವುದಾದ್ರು ಮನೆಗೆ ಕೈ ಕಾಲುಗಳಿರೋದು ಕಂಡು ಬಂದಿದ್ದೇನೆ, ಕೈ ಕಾಲುಗಳು ಲಿಂಗ ಶರೀರಕ್ಕೆ ಬಂದಿವೆ ಅಂತಂದ ಮೇಲೆ ಅದು ಮೂಲ ಶರೀರಕ್ಕೆ ಇರಬೇಕಲ್ಲ ಒಳಗೆ. ಯಾಕೆಂದ್ರೆ ಪ್ರಕೃತ್ಯಂಶಾಹಿತೆ ಸರ್ವೇ ಸಾಚ ಸೂಕ್ಷ್ಮಾನುರೂಪಿಣಿ ಇತಶ್ಚಾಶ್ಚ ತದಾಕಾರೋ ವಿಕೃತೌ ಸ್ಥೂಲ ರೇಣುಕ. ಲಿಂಗ ಶರೀರ ಅಂದ್ರೆ ಏನು ಮೂಲತಃ ಅಂತಂದ್ರೆ ಅದು ಪ್ರಕೃತಿಯ ಅಂಶಗಳನ್ನು ಒಳಗೊಂಡದ್ದು. ಅದು ಹುಟ್ಟಿದ್ದಲ್ಲ ಪ್ರಕೃತಿಯಿಂದ. ಅನಿರುದ್ಧ ಶರೀರ ಮತ್ತು ಸ್ಥೂಲ ಶರೀರಗಳು ಪ್ರಕೃತಿಯಿಂದ ಹುಟ್ಟಿದ್ದು ಒಂದು ಕಾಲದಲ್ಲಿ, ಮೊದಲು ಇಲ್ಲದೆ ಆಮೇಲೆ ಹುಟ್ಟಿದ್ದು. ಲಿಂಗ ಶರೀರ ಹಾಗಲ್ಲ, ಅದು ಅನಾದಿ ಕಾಲದಿಂದಲೂ ಜೀವನಿಗೆ ಆವರಣವಾಗಿ ಇದ್ದದ್ದು. ಭತ್ತ ಇತ್ಯಾದಿಲ್ಲ, ಒಳಗಿನ ಹತ್ತಿಗೆ ಮೇಲಿನ ಹೊದಿಕೆ ಹೇಗಿರ್ತದಲ್ಲ, ಅದರಂತೆ ಜೀವ ಯಾವತ್ತಿನಿಂದ ಇದ್ದಾನೋ ಅದು ಯಾವತ್ತಿನಿಂದ ಅಂತ ನಾವು ಕನ್ನಡದಲ್ಲಿ ಒಂದು ಶಬ್ದ ಪ್ರಯೋಗ ಮಾಡ್ತೀವಲ್ಲ, ಅದಷ್ಟು ಯೋಗ್ಯವಾದ ಶಬ್ದ ಅಲ್ಲ. ಯಾವತ್ತಿನಿಂದ ಅಂತಂದ್ರೆ ಅದೊಂದು ನಿರ್ದಿಷ್ಟವಾದ ಸಮಯ ಅಂತ ಅರ್ಥ. ಆ ನಿರ್ದಿಷ್ಟವಾದ ಸಮಯದಿಂದ ಜೀವ ತನ್ನ ಅಸ್ತಿತ್ವವನ್ನು ಪ್ರಾರಂಭ ಮಾಡ್ಕೊಳ್ಳಿಲ್ಲ. ಹಾಗಾಗಿ ಯಾವತ್ತಿನಿಂದ ಇದ್ದಾನೋ ಅವತ್ತಿನಿಂದ ಲಿಂಗ ಶರೀರವೂ ಇದೆ ಅಂತ ಅನ್ನೋದು ಅಷ್ಟು ಯೋಗ್ಯವಾದ ಶರೀರ ಅಲ್ಲ. ಅನಾದಿ ಕಾಲದಿಂದಲೂ ಆತ ಇದ್ದಾನೆ. ಈತ ಅನಾದಿ ಮತ್ತು ಅನಂತ ಅನ್ನೋ ಶಬ್ದಗಳೇ ಅದಕ್ಕೆ ಸಮೀಚೀನ. ಇಂಥ ದಿವಸದಿಂದ ಇದ್ದಾನೆ ಅಂತ ಅನ್ನೋದು ಜೀವನಲ್ಲಿ ಹೊಂದಾಣಿಕೆ ಆಗುವಂಥ ಶಬ್ದ ಅಲ್ಲ. ಹಾಗಾಗಿ ಆ ಜೀವನಿಗೆ ಅನಾದಿಯಾದಂತಹ ಲಿಂಗದೇಹ ಇದೆ. ಅದು ಎಲ್ಲಿಂದ, ಅದು ಎಂಥದ್ದು ಅಂತಂದ್ರೆ ಪ್ರಕೃತ್ಯಂಶಾಹಿತೆ ಸರ್ವೇ. ಆ ಎಲ್ಲ ಲಿಂಗದೇಹಗಳು ಕೂಡ ಪ್ರಕೃತಿಯ ಅಂಶವನ್ನು ಒಳಗೊಂಡಂಥವು. ಸಾಚ ಸೂಕ್ಷ್ಮಾನುರೂಪಿಣಿ, ಪ್ರಕೃತಿಯ ಮೂಲ ಸ್ವರೂಪ ಎಂಥದ್ದು? ಲಕ್ಷ್ಮೀ ದೇವಿಯಿಂದ ಅಭಿಮನ್ಯಮಾನವಾದಂಥ ಪ್ರಕೃತಿ ಇದೆಯಲ್ಲ, ಅದ್ರ ಮೂಲ ರೂಪ ಎಂಥದ್ದು ಅಂದ್ರೆ ಸಣ್ಣ ಅಣುವಿನಂಥದ್ದು. ಅಣುವಿನಂಥದ್ದು ಅಂತಂದ್ಮೇಲೆ ಆ ಪ್ರಕೃತಿಯ ಅಂಶಗಳನ್ನು ಒಳಗೊಂಡದ್ದು ಈ ಲಿಂಗದೇಹ ಅಂದಮೇಲೆ ಆ ಲಿಂಗದೇಹಕ್ಕೆ ಕೈ ಕಾಲು ಎಲ್ಲಿಂದ ಬಂತು? ಮೂಲ ಪ್ರಕೃತಿಗೆ ಕೈ ಕಾಲುಗಳಿಲ್ಲ. ಲಕ್ಷ್ಮೀದೇವಿಗಿದೆ, ಅದು ಬೇರೆ. ಲಕ್ಷ್ಮೀದೇವಿ ಚೇತನಳು. ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದಂತಹ ಸೂಕ್ಷ್ಮ ಪ್ರಕೃತಿ ಇದೆಯಲ್ಲ, ಅದಕ್ಕೆ ಕೈ ಕಾಲು ಇಲ್ಲ. ಅದು ಈ ಲಿಂಗದೇಹಕ್ಕೆ ಎಲ್ಲಿಂದ ಬಂತು? ಅದು ಈ ಮೂಲ ಒಳಗಿನ ಸ್ವರೂಪ ಶರೀರ ಇದೆಯಲ್ಲ, ಅದನ್ನು ಹೊಂದಿಕೊಂಡೇ ಇದ್ದದ್ದು. ಒಳಗಿನ ಸ್ವರೂಪಕ್ಕೆ ಕೈಕಾಲುಗಳಿರೋದ್ರಿಂದ ಲಿಂಗದೇಹಕ್ಕೂ ಇದೆ ಅಂತಲೇ ಹೇಳಬೇಕು. ಸಾಕಾರ ಸರ್ವಜೀವಾಂಗ ವೇಷ್ಟನೇನ ಇಷ್ಟಹೇತುಕಾಂ ತಥಾಸ್ತೆ ತತ್ಸಮಾಕಾರ ತದ್ದೇಹತ್ವಂಚ ಲೇಭಿರೆ. ಸಾಕಾರನಾದಂತಹ ಈ ಜೀವ ಏನು ಒಳಗೊಂಡಿದ್ದಾನಲ್ಲ, ಅವನ ಇಡೀ ಶರೀರವನ್ನು ಲಿಂಗದೇಹ ಆವರಿಸಿಕೊಂಡಿದೆ. ಮೇಲೆ ಕೆಳಗೆ ಮತ್ತು ಎಡಕ್ಕೆ ಬಲಕ್ಕೆ ಹೀಗೆಲ್ಲ ಕಡೆ ಕೂಡ ಅದನ್ನ ಆವರಿಸಿಕೊಂಡಿದೆ. ಶೇಂಗಾದ ಬೀಜವನ್ನು ಆ ಮೇಲಿನ ಸಿಪ್ಪೆ ಹೇಗೆ ಆವರಿಸ್ಕೊಂಡಿರ್ತದ ಹಾಗೆ ಆವರಿಸ್ಕೊಂಡಿದೆ. ಆದರೆ ಆ ಮೂಲ ಶರೀರಕ್ಕೆ ಅದು ಅಂಟಿಕೊಂಡಿಲ್ಲ, ಅಂಟಿಕೊಳ್ಳೋದು ಸಾಧ್ಯ ಇಲ್ಲ. ಯಾಕಂದ್ರೆ ಮೂಲ ಶರೀರ ಅಪ್ರಾಕೃತವಾದ ಶರೀರಕ್ಕೆ ಇದು ಅಂಟಿಕೊಳ್ಳೋದಿಲ್ಲ, ಹೊರಗಿದೆ. ಶೇಂಗಾದ ಬೀಜದ ಉದಾಹರಣೆ ಕೊಡ್ತಾರೆ ದಾಸರು ಮುಂದೆ. ಅದ್ಯಾಕೆ ಕೊಡ್ತಾರಂದ್ರೆ, ಆ ಬೀಜಕ್ಕೆ ಸಿಪ್ಪೆ ಹೇಗೆ ಅಂಟ್ಕೊಂಡಿಲ್ವೋ ಹೀಗೆ ಅಳಗಾಡಿಸಿ ನೋಡಿದ್ರೆ ಹೇಗೆ ಅದು ಅಸ್ತಿತ್ವ ಗೊತ್ತಾಗ್ತದೆ, ಹಾಗೆ ಲಿಂಗ ಶರೀರ ಮತ್ತು ಒಳಗಿನ ಸೂಕ್ಷ್ಮ ಶರೀರ ಅಂತ ಅದನ್ನ ಅರ್ಥ ಮಾಡ್ಕೊಳ್ಳೋದು. ಇದು ಲಿಂಗ ಶರೀರದ ಅಸ್ತಿತ್ವವನ್ನು ಅರ್ಥ ಮಾಡ್ಕೊಳ್ಳೋ ರೀತಿ. ಅದನ್ನ ಲಿಂಗ ಶರೀರ ಅಂತ ಅಂತಾರಲ್ಲ, ಯಾಕೆ ಲಿಂಗ ಶರೀರ ಅಂತ ಅಂತಾರೆ ಅಂತಂದ್ರೆ ಅದಕ್ಕೆ ಈ ಗುಣಸೌರಭದಲ್ಲೂ ಒಂದು ಉತ್ತರ ಇದೆ, ಶುದ್ಧಿ ಸೌರಭ ಅಂತ ಇನ್ನೊಂದು ಸೌರಭ ಇದೆ. ಅದರಲ್ಲೂ ಕೂಡ ಕೆಲವು ಮಾತುಗಳು ಲಿಂಗ ಶರೀರದ ಬಗ್ಗೆ ಬರ್ತವೆ. ಲಿಂಗ ಶರೀರ ಅಂದ್ರೆ ಏನು? ಲಿಂಗ ಶರೀರ ಅಂದ್ರೆ ಒಂದು ಅನಾದಿಯಾದಂತಹ ಅಜ್ಞಾನ. ಮನುಷ್ಯನಿಗೆ ಅಜ್ಞಾನ ಹೇಗೆ ಕವಿದುಕೊಂಡಿರ್ತದೋ ಹಾಗೆ ಲಿಂಗ ಶರೀರವೂ ಕೂಡ ಒಂದು ಅನಾದಿಯಾದಂತಹ ಅಜ್ಞಾನ, ಅದು ಆವರಣ ಮನುಷ್ಯನಿಗೆ. ಸಾಮಾನ್ಯವಾಗಿ ನಾವು ಅಜ್ಞಾನ ಅಂತಂದ್ರೆ ಒಂದು ಅಭಾವ ರೂಪವಂತ ವಸ್ತು ಅಂತೇವೆ. ಆದ್ರೆ ಆ ಲಿಂಗದೇಹ ಏನಿದೆ ಅದು ವಿಲಕ್ಷಣವಾದಂತಹ ಸ್ವರೂಪ, ಒಂದು ಆಕಾರ ಇದ್ದಂಥ ಆವರಣ ಅದು ಅಂತ ಮುಂದೆ ಶುದ್ಧಿ ಸ್ವರೂಪದಲ್ಲಿದೆ. ಅದೇನೇ ಇರಲಿ, ಆ ಲಿಂಗ ಶರೀರ ಅಂತ ಲಿಂಗ ಅಂತ ಶಬ್ದ ಬಂತಲ್ಲ, ಅದಕ್ಕೆ ಲಿಂಗ ಅನ್ನೋ ಶಬ್ದಕ್ಕೆ ಅರ್ಥ ಏನಂತಂದ್ರೆ ತಲ್ಲಿಂಗ ದೇಹದ ತೇಷಾಂ ತದ್ರೂಪ ಅನುಮಾಪನಾ. ಲಿಂಗ ಅನ್ನೋ ಶಬ್ದ ಸಂಸ್ಕೃತದಲ್ಲಿ ಹುಟ್ಟಿದ್ದು ಲಿಗಿ ಗತವು ಅನ್ನೋ ಧಾತುವಿನಿಂದ. ಗತಿ ಅಂದ್ರೆ ತಿಳ್ಕೊಳ್ಳೋದು ಅಂತ ಅರ್ಥ, ಲಿಗಿ ಅಂತ ಅದರ ಮೂಲ ರೂಪ. ಹೀಗೆ ಯಾವ ಈ ಹೊರಗಿನ ಕವಚ ಆತನ ಮೂಲ ರೂಪವನ್ನು ತಿಳಿಸ್ತದೆ ಅದಕ್ಕೆ ಲಿಂಗ ಅಂತ ಕರೀತಾರೆ. ಮನುಷ್ಯ ಒಂದು ಅಂಗಿಯನ್ನು ತೊಟ್ಕೊಂಡಿದ್ರೆ ದೊಡ್ಡ ಅಂಗಿಯನ್ನು ಯಾರು ತೊಟ್ಕೊಂಡಿರ್ತಾರಲ್ಲ ಅವ್ರನ್ನ ನೋಡಿ ಒಳಗಿನ ಶರೀರವು ಕೂಡ ದೊಡ್ಡದಾಗಿದೆ ಅಂತ ತಿಳ್ಕೊತೀವಿ. ಒಳಗಿನ ಶರೀರ ದೊಡ್ಡದಾಗಿದ್ದರಿಂದ ದೊಡ್ಡ ಅಂಗಿ ಹಾಕೋಬೇಕಾಗ್ತದೆ. ಅವನು ಸಣ್ಣ ಅಂಗಿ ಹಾಕೊಂಡ್ರೆ ಆ ಒಳಗಿನ ದೊಡ್ಡ ಶರೀರಕ್ಕೆ ಹೊಂದಾಣಿಕೆ ಆಗೋದೇ ಇಲ್ಲ. ಅದರಂತೆ ಸಣ್ಣ ಶರೀರ ಇದ್ದವರಿಗೆ ದೊಡ್ಡ ಅಂಗಿ ಹಾಕಿಬಿಟ್ರೆ ಅದು ಕೂಡ ಅಸಹ್ಯ ಕಾಣ್ತದೆ. ಹಾಗಾಗೋದಿಲ್ಲ. ಮನುಷ್ಯನ ಶರೀರದ ಅಳತೆ ಹೇಗಿರ್ತದೋ ಅದರಂತೆ ಮೇಲಿನ ಅಂಗಿ. ಆ ಅಂಗಿ ಉದಾಹರಣೆಯನ್ನು ಯಾಕೆ ಕೊಡ್ತಾರೆ? ಕಂಚು ಕಾಂತಿಲ್ಲ ಮುಂದೆ ಉದಾಹರಣೆ ಒಂದು ಶ್ಲೋಕ ಬರೋದಿದೆ.
ಆ ಕಂಚುಕ ಅಂತ ಯಾಕೆ ಉದಾಹರಣೆ ಕೊಡ್ತಾರೆ ಅಂತಂದ್ರೆ, ಕಂಚುಕದಂತೆ ಇದು ಒಳಗಿನ ಶರೀರ ಹೇಗಿದೆ ಅಂತ ಅನ್ನೋದಕ್ಕೆ, ಸ್ವರೂಪ ಶರೀರ ಹೇಗಿದೆ ಅಂತ ಅನ್ನೋದಕ್ಕೆ ಈ ಲಿಂಗ ದೇಹ ಅಂತನ್ನೋದು ಸೂಚಕ. ಅದಕ್ಕಾಗಿ ಅದನ್ನು ಲಿಂಗ ಅಂತ ಕರೀತಾರೆ. ಲಿಂಗ ಅಂತ ಸುಮ್ಮನೆ ಏನೋ ಆಕಸ್ಮಿಕವಾಗಿ ಹೆಸರು ಕೊಟ್ಟಿದ್ದಲ್ಲ ಅದಕ್ಕೆ. ಅಸಾತೃಶಾಸ್ತ್ರ ಭಾಷ್ಯದೇಹ ಸುರಂಹತ ಅಥೋ ನ ಲಿಂಗತೈತೇಷಾಂ ಸೋ ಅನಾದಿ ಸಾಧಯಸ್ತಿಮೆ. ಹಾಗಾಗಿ ಜೀವನಿಗಿರುವಂಥ ಈ 4 ಶರೀರಗಳೇನಿವೆ ಅದರಲ್ಲಿ ಒಳಗಿನ ಸ್ವರೂಪ ಶರೀರ ಅಂತನ್ನೋದು ಅನಾದಿ ಆದದ್ದು. ಅದು ಪ್ರಕೃತಿಯಿಂದ ಹುಟ್ಟಿದ್ದು ಕೂಡ ಅಲ್ಲ. ಆದರೆ ಈ ಅದನ್ನು ದಾಟಿ ಇರುವಂಥ 2ನೇದು ಲಿಂಗ ಶರೀರ, ಅದನ್ನು ದಾಟಿ ಇರುವಂಥ 3ನೇ ಮತ್ತು 4ನೇ ಆದಂತಹ ಅನಿರುದ್ಧ ಶರೀರ, ಸ್ಥೂಲ ಶರೀರಗಳೇನಿವೆ ಅವು ಸಾದಿಗಳಾದವು. ಆ ಲಿಂಗ ಶರೀರಕ್ಕೂ ಮತ್ತು ಅನಿರುದ್ಧ ಶರೀರಕ್ಕೂ ಸ್ಥೂಲ ಶರೀರಕ್ಕೂ ಇರುವ ವ್ಯತ್ಯಾಸವನ್ನು ಗಮನಿಸಬೇಕು. ಒಂದು ಕಡೆ ಲಿಂಗ ಶರೀರ, ಮತ್ತೊಂದು ಕಡೆ ಅನಿರುದ್ಧ ಶರೀರ ಮತ್ತು ಸ್ಥೂಲ ಶರೀರ, ಇವೆರಡರ ನಡುವೆ ಹೋಲಿಕೆ. ಸ್ವರೂಪ ಶರೀರ ಮತ್ತು ಬಾಹ್ಯ ಶರೀರಕ್ಕೆ ಹೋಲಿಕೆ ಅಲ್ಲ. ಒಂದು ಕಡೆ ಲಿಂಗ ಶರೀರ, ಮತ್ತೊಂದು ಕಡೆ ಅನಿರುದ್ಧ ದೇಹ ಮತ್ತು ಸ್ಥೂಲ ದೇಹ, ಇವೆರಡರ ನಡುವೆ ಹೋಲಿಕೆ ಏನು ಅಂತಂದ್ರೆ, ಲಿಂಗ ಶರೀರ ಯಾವತ್ತೂ ಕೂಡ ಮೂಲ ಜೀವನ ಆಕಾರಕ್ಕೆ ಹೊಂದಿಕೊಂಡಿರ್ತದೆ, ಅದಂತ ಆಕಾರವನ್ನೇ ಪಡ್ಕೊಂಡಿರ್ತದೆ. ಆದರೆ ಈ ಅನಿರುದ್ಧ ಶರೀರ ಮತ್ತು ಸ್ಥೂಲ ಶರೀರಗಳಿವೆಯಲ್ಲ, ಇವು ಮೂಲ ಜೀವನ ಆಕಾರವನ್ನೇ ಹೊಂದ್ಕೊಂಡಿರ್ತದೆ ಅಂತಿಲ್ಲ. ಅದಕ್ಕೆ ದೃಷ್ಟಾಂತ ಏನಂದ್ರೆ, ಮೂಲ ಸ್ವರೂಪ, ಜೀವನ ಮೂಲ ಸ್ವರೂಪ ಗಿಳಿಯದ್ದಾಗಿದ್ರೆ ಇವತ್ತೀತ ಮನುಷ್ಯರಾಗಿ ಕೂಡ ಹುಟ್ಟಿರಬಹುದು. ಹಾಗಾಗಿ ಮನುಷ್ಯನಾದಾಗ ನಿನಗೆ 2 ಕೈ 2 ಕಾಲು ಇತ್ಯಾದಿಗಳಿವೆ. ಈ ಶರೀರ ಬಂತೆಲ್ಲಿಂದ? ಈ ಸ್ಥೂಲ ಶರೀರವಾಗಲಿ ಲಿಂಗ ಶರೀರವಾಗಲಿ ಬರೋದು ಮನುಷ್ಯನ ದೋಷಗಳಿಂದ, ಮನುಷ್ಯನ ಪಾಪ ಪುಣ್ಯ ಇತ್ಯಾದಿಗಳಿಂದ, ಋಣಾನುಬಂಧದಿಂದ ಅಂತ ಅದನ್ನು ಇನ್ನೂ ಹೆಚ್ಚು ವಿಸ್ತರಿಸಿ ಹೇಳ್ಬೋದು. ಅಂಹಸ ಅಂತ ಪದ ಇದೆ. ಅಂಹಸ ಅಂದರೆ ದೋಷದಿಂದ ಅಥವಾ ಪಾಪದಿಂದ. ಲಿಂಗ ಶರೀರ, ಈ ಅನಿರುದ್ಧ ಶರೀರ ಮತ್ತು ಸ್ಥೂಲ ಶರೀರಗಳು ಬಂದದ್ದು ದೋಷದಿಂದ. ಹಾಗಾಗಿ ಇಂಥ ಯೋನಿಯಲ್ಲಿ ಮನುಷ್ಯ ಇವತ್ತು ಹುಟ್ಟಬೇಕು, ಮನುಷ್ಯನಾಗಿ ಹುಟ್ಟಬೇಕು, ಪ್ರಾಣಿಯಾಗಿ ಹುಟ್ಟಬೇಕು, ಜಲಚರವಾಗಿ ಹುಟ್ಟಬೇಕು ಅಂತ ಅದಕ್ಕೊಂದೇನೋ ಸಂಬಂಧಪಟ್ಟಂಥ ಋಣಾನುಬಂಧ ಇರ್ತದೆ. ಯಾವುದೋ ಪಾಪದಿಂದ ವೃಕ್ಷವಾಗಿ, ಮತ್ತೊಂದು ಯಾವುದೋ ಪಾಪದಿಂದ ಪ್ರಾಣಿಯಾಗಿ ಮನುಷ್ಯ ಹುಟ್ಟುತ್ತಾನೆ, ಮತ್ತೊಂದು ಯಾವುದೋ ಪುಣ್ಯದಿಂದಾಗಿ ಮನುಷ್ಯನಾಗಿ ಹುಟ್ಟುತ್ತಾನೆ. ಹೀಗೆ ಅನಿರುದ್ಧ ಶರೀರ ಮತ್ತು ಬಾಹ್ಯ ದೇಹಗಳು ದೋಷದಿಂದಾಗಿ ಮನುಷ್ಯ ಮಾಡುವಂಥ ಕರ್ಮದಿಂದಾಗಿ ಬರುವಂಥವು ಮತ್ತು ಇವು ಸಾದಿಯಾದವು, ಒಂದಲ್ಲ ಒಂದು ಕಾಲದಲ್ಲಿ ಹುಟ್ಟಿದಂಥವು. ಈ ಲಿಂಗ ಶರೀರ ಮಾತ್ರ ಅನಾದಿ ಆದದ್ದು. ಅಥೋ ನ ಲಿಂಗತೈತೇಷಾಂ ಸಹ ಅನಾದಿ ಸಾಧಯಸ್ತಿಮೆ. 2ನೇ ಶರೀರವಾದಂತಹ ಲಿಂಗ ಶರೀರವನ್ನು ಲಿಂಗ ಶರೀರ ಅಂತ ಕರೀತಾರೆ ಹೊರತು, 3ನೇದಾದಂತಹ ಅನಿರುದ್ಧ ದೇಹವನ್ನಾಗಲಿ 4ನೇದಾದಂತಹ ಸ್ಥೂಲ ದೇಹವನ್ನಾಗಲಿ ಲಿಂಗ ಅಂತ ಯಾರು ಕರೆಯೋದಿಲ್ಲ. ಯಾಕೆಂದ್ರೆ ಮನುಷ್ಯನ ಮೂಲ ಶರೀರ ಗಿಳಿಯದ್ದಾಗಿದ್ರೂ ಕೂಡ ಇವತ್ತು ಈತನ ಬಾಹ್ಯ ಶರೀರ ಜಲಚರದ್ದಾಗಿರಬಹುದು. ಮತ್ತೊಬ್ಬ ಮನುಷ್ಯನ ಮೂಲ ಶರೀರ ಮೀನದ್ದಾಗಿದ್ರೂ ಕೂಡ ಇವನಿಗೆ ಇವತ್ತು ಅಶ್ವನ ಶರೀರ ಬಂದಿರಬಹುದು. ಹಾಗಾಗಿ ಬಾಹ್ಯ ದೇಹವನ್ನು ನೋಡಿ ಈತನ ಒಳಗಿನ ಶರೀರವು ಕೂಡ ಹೀಗೆ ಇದೆ ಅಂತ ಅನುಮಾನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅನುಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅದು ಈ ಅನಿರುದ್ಧ ಶರೀರವಾಗಲಿ ಬಾಹ್ಯ ದೇಹವಾಗಲಿ ಇದು ಲಿಂಗವಲ್ಲ. ಆದರೆ ಲಿಂಗ ಶರೀರ ಮಾತ್ರ ಯಾವತ್ತೂ ಲಿಂಗವೇ. ಅದು ಯಾವತ್ತೂ ಒಳಗಿರುವಂತಹ ಮೂಲ ರೂಪಕ್ಕೆ ಹೊಂದಾಣಿಕೆ ಆಗುವಂಥದ್ದೇ. ಸ್ತ್ರೀ ಪುರುಷರ ದಾಂಪತ್ಯದಿಂದ ಈ ಹೊರಗಿನ ದೇಹ ಹುಟ್ಟುತ್ತದಲ್ಲ, ನತಸ್ಯಾಪಿ ಸ್ವತೋ ರೂಪಂ ಅಜೀವಂ ಚೇತ್ ರಜೋಹಿತತ. ಇದಕ್ಕೊಂದು ಶರೀರ ಎಲ್ಲಿಂದ ಬರ್ತದೆ ಅಂತ ಪ್ರಶ್ನೆ. ಸ್ತ್ರೀಯರಿಂದಾಗಿ ಮತ್ತು ಪುರುಷರಿಂದಾಗಿ ಒಂದು ಶರೀರ ಹುಟ್ಟುವಾಗ ಆ ಮೂಲ ಶಕ್ತಿಗೆ, ಸ್ತ್ರೀಯ ಶಕ್ತಿ ಮತ್ತು ಪುರುಷನ ಶಕ್ತಿ ಏನಿದೆ ಅದಕ್ಕೆ ಏನಾದರೂ ಕೈ ಇದೆಯಾ ಕಾಲಿದೆ? ಏನೂ ಇಲ್ಲ. ಅದೊಂದು ಒಂದು ಅಣು, ಅದು ಅಣುವಾದಂತಹ ಅದಕ್ಕೆ ಕೈ ಇಲ್ಲ ಕಾಲಿಲ್ಲ. ಆದರೆ ಅದು ಬೆಳೀತಾ ಬೆಳೀತಾ ಒಂದು ಕೈ ಕಾಲಿನ ರೂಪವನ್ನು ಪಡ್ಕೋತದಲ್ಲ. ಯಾಕೆ? ಪ್ರಾಣಿಗಳಲ್ಲಿ 4 ಕಾಲು ಹುಟ್ಟುತ್ತವೆ, ಕೈಗಳು ಹುಟ್ಟೋದಿಲ್ಲ. ಮನುಷ್ಯರಲ್ಲಿ 2 ಕೈ 2 ಕಾಲು ಬೆಳೀತವೆ. ಇದೆಲ್ಲ ಬೆಳೀಲಿಕ್ಕೆ ಏನು ಕಾರಣ? ಬೆಳೀಲಿಕ್ಕೆ ಏನು ಕಾರಣ ಅಂತಂದ್ರೆ ಆ ಒಳಗಿರುವಂತಹ ಮೂಲ ರೂಪ ಏನಿದೆಯಲ್ಲ, ಆ ಮೂಲ ರೂಪವನ್ನು ಹೊಂದಾಣಿಕೆ ಮಾಡಿಕೊಂಡು ಅದಕ್ಕೆ ಅನುಸಾರವಾಗಿ ಕರ್ಮ ಇತ್ಯಾದಿ ಕಾರಣದಿಂದಾಗಿ ಇವು ಬೆಳೀತವೆ. ಅಜೀವಂಶೇ ದ್ರಜೋಹಿತ. ಮನುಷ್ಯನ ಪುರುಷನ ಶಕ್ತಿಗಾಗಲಿ ಸ್ತ್ರೀಯ ಶಕ್ತಿಗಾಗಲಿ ಅಲ್ಲಿ ಜೀವದ ಪ್ರವೇಶ ಇಲ್ಲದೇ ಇದ್ರೆ ಅದು ಕೇವಲ ಒಂದು ಧೂಳಿನಂತೆ, ಅದು ಕಾರ್ಯಕಾರಿ ಆಗೋದಿಲ್ಲ. ಸಾಕ್ಷೀಂದ್ರಿಯ ಗಣಯೋಗೆ ಬಾಹ್ಯೇಂದ್ರಿಯ ಗಣೋಪ್ಯಸವು ಅತಃ ಸ್ವಭಾವಕ ಸರ್ವೇ ಸಾಕಾರ ಜೀವರಾಶಯ ತತ್ಕಂಚುಕೋಪಮಾ ತತ್ತಲ್ಲಿಂಗಮೂರ್ತಿ ತಾದೃಶಿ. ಕಂಚುಕ ಉಪಮ, ಕಂಚುಕ ಅಂದ್ರೆ ಅಂಗಿ ಅಥವಾ ಒಳಗೆ ಹಾಕೊಂಡಿರುವಂಥ ಬನಿಯನ್ ಅಂತ ತಿಳ್ಕೊಳ್ಬಹುದು. ಈ ಬನಿಯನ್ನಿಗೆ ಹೇಗೆ ಆ ಶರೀರಕ್ಕೆ ಹೊಂದಾಣಿಕೆ ಆಗುವಂಥ ಆಕಾರ ಇರ್ತದೋ ಹಾಗೆ ಲಿಂಗ ದೇಹಕ್ಕೂ ಕೂಡ ಆ ಒಳಗಿನ ಮೂಲ ರೂಪಕ್ಕೆ
ಹೊಂದಾಣಿಕೆ ಆಗುವಂಥ ಒಂದು ಆಕಾರ ಇರ್ತದೆ ಅಂತ ಈ ಶ್ಲೋಕದಿಂದ ತಿಳ್ಕೊಳ್ಬೇಕು. ಹೀಗೆ ಯುಕ್ತಿ ಮಲ್ಲಿಕಾದಲ್ಲಿ ಬಂದಿರುವಂತಹ ಶ್ಲೋಕಗಳೇನಿವೆ ಅದರಲ್ಲಿ ಪ್ರಧಾನವಾದ ಕೆಲವು ಶ್ಲೋಕಗಳಿವೆ. ಇಲ್ಲಿದೆ, ಕಂಚುಕೇಸ್ತಿ ತನುಚ್ಛಾಯ ನತು ಅಕಂಚುಕ ವಾಸಸಿ ತತ ಸ್ವಭಾವ ಅವಿಕ ಭಾವಿ ನಸ್ಯ ಔಪಾಧಿಕ ಅಪಿ. ಮನುಷ್ಯ ಕಂಚುಕೊಂಡು ಹಾಕೋತಾನೆ, ಒಂದು ಬನಿಯನ್ನು ಹಾಕೋತಾನೆ ಅಥವಾ ಒಂದು ಅಂಗಿಯನ್ನು ಹಾಕೋತಾನೆ. ಅದಕ್ಕೆ ಆ ಶರೀರಕ್ಕೆ ಬೇಕಾಗಿರುವಂಥ ಆಕಾರವೇ ಅದಕ್ಕೂ ಇರ್ತದೆ, ಅದಕ್ಕೆ ತಕ್ಕಂತೆ ಅದನ್ನು ಹೊಲಿದಿರ್ತಾರೆ. ಆದರೆ ರಗ್ಗು ಕಂಬಳಿ ಇತ್ಯಾದಿಗಳನ್ನು ಹೊತ್ಕೊಂಡಾಗ ಅದಕ್ಕೊಂದು ಆಕಾರ ಇರೋದಿಲ್ಲ, ನಿರ್ದಿಷ್ಟವಾದ ಆಕಾರವೇ ಅದಕ್ಕಿರೋದಿಲ್ಲ. ಅಕಂಚುಕ ವಾಸಸ್, ಅಂಗಿ ಇತ್ಯಾದಿಗಳಿಗಿಂತ ಭಿನ್ನವಾದಂಥ ಬಟ್ಟೆ ಏನಿದೆ, ಕಂಬಳಿ ಮೊದಲಾದಂಥ ಬಟ್ಟೆಗಳು, ಧೋತರ ಮೊದಲಾದಂಥ ಬಟ್ಟೆಗಳು, ಅದಕ್ಕೊಂದು ಆಕಾರ ಇಲ್ಲ. ಆಕಾರ ಇರೋದು ಅಂಗಿಗೆ ಮಾತ್ರ. ಹೇಗೋ ಅದರಂತೆ ಲಿಂಗ ದೇಹಕ್ಕೆ ಮಾತ್ರ ಅದರ ಆಕಾರ. ಈಗ ಲಿಂಗ ಶರೀರ ಏನಿದೆ ಅದನ್ನ ಮನುಷ್ಯ ಹಾಕಿಕೊಳ್ಳುವಂಥ ಅಂಗಿ ಇತ್ಯಾದಿ ಬಟ್ಟೆಗಳೇನಿವೆ, ಹೊಲಿದ ಬಟ್ಟೆಗಳು, ಆತನ ಶರೀರಕ್ಕೆ ಹೊಂದಾಣಿಕೆ ಆಗುವಂಥ ಬಟ್ಟೆಗಳು, ಆ ಬಟ್ಟೆಗಳ ಸದೃಶವಾಗಿ ಆ ಲಿಂಗ ದೇಹ ಅಂತ ತಿಳ್ಕೊಳ್ಬೇಕು. ಅಂತೂ ಇಲ್ಲಿ ಕಂಡು ಬಂದ ಯುಕ್ತಿಗಳಿಂದ ಏನು ಪ್ರತಿಪಾದಿತ ಆಯಿತು ಅಂತಂದ್ರೆ, ಇಲ್ಲದೇ ಇದ್ರೆ ಇವು ಜೀವನಿಗೆ ಒಂದು ಆಕಾರವನ್ನು ಒಪ್ಪದೇ ಇದ್ರೆ ಆತನಿಗೆ ಮುಕ್ತಿಯಲ್ಲಿ ಹೋದಾಗ ಭೋಗವನ್ನು ಅನುಭವಿಸಲಿಕ್ಕೆ ಒಂದು ಇಂದ್ರಿಯ ಇಲ್ಲದೆ ಇರಬೇಕಾಗಿತ್ತು. ಸುಖ ಇತ್ಯಾದಿಗಳನ್ನು ಅನುಭವಿಸಲಿಕ್ಕೆ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಇಲ್ಲದೆ ಹೋಗಬೇಕಾಗಿತ್ತು. ಮತ್ತು ಆತನ ಲಿಂಗ ಶರೀರಕ್ಕೊಂದು ಆಕಾರ ಇಲ್ಲದೆ ಹೋಗಬೇಕಾಗಿತ್ತು. ಇದನ್ನೆಲ್ಲ ಈ ಯುಕ್ತಿಗಳಿಂದ ಮನಗಾಣಬೇಕು. ಇದು ಸಾಮಾನ್ಯವಾಗಿ ಒಬ್ಬ ಜೀವನಿಗೆ ಆ ಜೀವನ ಮೂಲ ಸ್ವರೂಪಕ್ಕಿರುವಂತಹ ಆಕಾರವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಇರುವಂತಹ ದಾರಿ. ಜೀವನಿಗೆ ಆಕಾರ ಇದೆ ಅಂತ ಪ್ರತಿಪಾದಿತ ಆದ್ಮೇಲೆ ಆ ಜೀವನ ಒಂದು ಪ್ರಭೇದ, ಜೀವಾತ್ಮ ಪರಮಾತ್ಮ ಅಂತ ಇಬ್ಬರು ಪ್ರಭೇದ. ಆ ಪರಮಾತ್ಮನಿಗೂ ಕೂಡ ಒಂದು ನಿರ್ದಿಷ್ಟವಾದಂತಹ ಆಕಾರ ಇದೆ. ನಿರ್ದಿಷ್ಟವಾದ ಆಕಾರ ಅಂದ್ರೆ ಏನು? ಅದು ಹೀಗೆ ಇದೆ ಅಂತಲ್ಲ, ಅವನು ಯಾವ ಕಾಲದಲ್ಲಿ ಯಾವ ಆಕಾರವನ್ನು ಕೂಡ ತಾಳಬಹುದು. ಮುಕ್ತಿಗೆ ಹೋದಂತಹ ಜೀವರು ಶುದ್ಧ ಸತ್ವಮಯವಾದಂತಹ ಆಕಾರವನ್ನು ತಾಳ್ತಾರೆ, ಭೋಗವನ್ನು ಅನುಭವಿಸ್ತಾರೆ ಅಂತ ಹಿಂದೊಂದು ಬಾರಿ ಹೇಳಿದ್ದೆ. ದ್ವಾಸಪರಿಣಾಮ ಅಂತ ಸ್ಥಿತಿ ಅರ್ಥವನ್ನು ವಿಚಾರಣೆ ಮಾಡುವಾಗ ಅಲ್ಲಿ ಹೋದಂತಹ ಜೀವರಿಗೆ ನಾನಾ ಥರದ ಶರೀರಗಳನ್ನು ಸ್ವೀಕಾರ ಮಾಡುವ ಶಕ್ತಿ ಇರ್ತದೆ ಅಂತಂದ ಮೇಲೆ ಚಿಂತ್ಯಾದ್ಭುತ ಶಕ್ತಿ ಇದ್ದಂತಹ ಪರಮಾತ್ಮನಿಗೆ ಸ್ತ್ರೀ ರೂಪವನ್ನು ತಾಳೋದು ಕಷ್ಟ ಅಲ್ಲ, ಪುರುಷ ರೂಪವನ್ನು ತಾಳೋದು ಕಷ್ಟ ಅಲ್ಲ. ಅದು ನಪುಂಸಕ ರೂಪವನ್ನು ತಾಳೋದಿಲ್ಲ. ಯಾಕೆಂದ್ರೆ ನಪುಂಸಕ ರೂಪ ಅಂತನ್ನೋದು ದೋಷದಿಂದ ಕೂಡಿದಂತಹ ಒಂದು ರೂಪ, ಅದಕ್ಕಾಗಿ ಅದನ್ನು ತಾಳೋದಿಲ್ಲ. ಅದನ್ನು ಬಿಟ್ಟರೆ ಭಗವಂತನಿಗೆ ಸ್ತ್ರೀ ರೂಪವನ್ನು ಉಪಾಸನೆ ಮಾಡಿದ್ರೂ ತಪ್ಪಲ್ಲ, ಪುರುಷ ರೂಪವನ್ನು ಉಪಾಸನೆ ಮಾಡಿದ್ರೂ ತಪ್ಪಲ್ಲ. ಸ್ತ್ರೀ ರೂಪ ಒಂದೇ ಇದೆ ಅಂತ ಉಪಾಸನೆ ಮಾಡಿದ್ರು ತಪ್ಪು, ಪುರುಷ ರೂಪ ಒಂದೇ ಇದೆ ಅಂತ ಉಪಾಸನೆ ಮಾಡಿದ್ರು ತಪ್ಪು. ಸ್ತ್ರೀ ರೂಪವೂ ಇಲ್ಲ, ಪುರುಷ ರೂಪವೂ ಇಲ್ಲ, ಆತ ನಿರ್ಲಿಂಗ ನಿರಾಕಾರ ನಿರ್ಗುಣ ಅಂತ ಉಪಾಸನೆ ಮಾಡಿದ್ರೆ ತಪ್ಪು. ಎರಡೂ ಇದೆ, ಆತ ಸಾಕಾರ ಸಗುಣ ಅಂತ ಉಪಾಸನೆ ಮಾಡಿದರೆ ಅದು ಆತನ ಮಹಿಮೆಗೆ ಹೊಂದಾಣಿಕೆ ಆಗುವಂಥದ್ದು ಅನ್ನೋದನ್ನ ಆ ಹಿಂದಿನ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ನಾವು ಅನುಸಂಧಾನ ಮಾಡ್ಕೊಳ್ಬೇಕು. ಅಲ್ಲಿಗ 2 ಶ್ಲೋಕಗಳು ಸಮಾಪ್ತಿ ತಿಳ್ಕೊಂಡಿತ್ತು. ಮುಂದೆ ಆ 3ನೇ ಸಂಧಿ, ವ್ಯಾಪ್ತಿ ಸಂಧಿ ಏನಿದೆ ಅದರಲ್ಲಿ 3ನೇ ಶ್ಲೋಕ. ಗಂಧರಸರೂಪ ಸ್ಪರುಶ ಶಬ್ದೊಂದು ತಾನಲ್ಲ, ಅದರದರ ಹೆಸರಿಂದ ಕರೆಸುತ್ತ ಜೀವರಿಗೆ ತರ್ಪಕನು ತಾನಾಗಿ ಹೊಂದಿಕೊಂಡಿಹ ಪರಮ ಕರುಣಾ ಸಿಂಧು ಶಾಶ್ವತ ಮನವೇ ಮೊದಲಾದ ಇಂದ್ರಿಯಗಳೊಳಗಿದ್ದು ಭೋಗಿಸುತ್ತಿಹನು ವಿಷಯಗಳ. ಆತ ಈ ಪ್ರಕೃತಿಯ ಅಂಶಗಳಾದಂತಹ, ಪ್ರಕೃತಿಯ ಭಾಗಗಳಾದಂತಹ ವಸ್ತುಗಳೇನಿವೆ ಅಲ್ಲಿರೋದು ಮಾತ್ರ ಅಲ್ಲ, ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಅನ್ನುವಂಥ ತನ್ಮಾತ್ರಗಳಲ್ಲೂ ಇದ್ದಾನೆ. ಆದರೆ ಆ ತನ್ಮಾತ್ರಗಳೇ ಅವನಲ್ಲ, ಅದು ಒಳಗಿದ್ದಾನಷ್ಟೇ. ಗಂಧದೊಳಗಿರುವಂತಹ ಭಗವಂತನಿಗೆ ಗಂಧ ಅಂತಲೇ ಹೆಸರು, ರಸದಲ್ಲಿರುವಂತಹ ಭಗವಂತನಿಗೆ ರಸ ಅಂತಲೇ ಹೆಸರು, ಹೀಗೆ ರೂಪದೊಳಗಿರುವಂತಹ ಭಗವಂತನಿಗೆ ರೂಪ ಅಂತಲೇ ಹೆಸರು. ಅವುಗಳೊಳಗೆ ನೆಲೆಸಿ ಜೀವರಿಗೆ ತಾನೇ ತೃಪ್ತಿಯನ್ನು ಕೊಡ್ತಾನೆ. ಅವನು ಪರಮ ಕರುಣಾ ಸಿಂಧು. ಶಬ್ದ ಒಂದು ತಾನಲ್ಲ, ಇದೆಲ್ಲದಕ್ಕಿಂತ ಆತ ಭಿನ್ನ. ಅದರದರ ಹೆಸರಿಂದ ಕರೆಸುತ್ತಾ ತಾನು ವಾಚ್ಯನಾಗಿದ್ದಾನೆ ಆಯಾ ಶಬ್ದಗಳಿಂದ. ಜೀವರಿಗೆ ತರ್ಪಕನು ತಾನಾಗಿ, ಜೀವರಿಗೆ ತಾನೇ ತೃಪ್ತಿಯನ್ನು ಕೊಡ್ತಾನೆ. ಆಯಾ ರೂಪರಸಾದಿಗಳನ್ನು ಜೀವನ ಅನುಭವಿಸಿದಾಗ ಜೀವರಿಗೆ ತೃಪ್ತಿಯಾಗುವುದು ಅವನಿಂದನೇ. ಹೊಂದಿಕೊಂಡಿಹ ಪರಮ ಕರುಣಾ ಸಿಂಧು. ತರ್ಪಕನು ತಾನಾಗಿ ಹೊಂದಿಕೊಂಡಿಹ, ಅಲ್ಲೆಲ್ಲ ಆತ ಇದ್ದಾನೆ. ಮತ್ತು ಪರಮ ಕರುಣಾ ಸಿಂಧು, ಮಹಾ ಕರುಣಾಶಾಲಿಯಾದವನು. ಕರುಣಾ ಸಂಧಿ ಅಂತ ಪ್ರತ್ಯೇಕವಾಗಿ ಸಂಧಿ ಹೇಳಿದ ಮೇಲೂ ಕೂಡ ದಾಸರಿಗೆ ಸಮಾಧಾನ ಆಗಿಲ್ಲ. ದಾಸರಿಗೆ ಸಮಾಧಾನ ಆಗಿಲ್ಲ ಅಂತಲ್ಲ, ಕೇಳೋರಿಗೆ ಭಗವಂತ ಕರುಣಾ ಸಿಂಧು
ಆತನ ಮಹಿಮೆಯ ಬಗ್ಗೆ ಭರವಸೆ ಮೂಡಬೇಕು ಅಂತ ಅನ್ನೋದಕ್ಕಾಗಿ ಮತ್ತೆ ಆ ಶಬ್ದವನ್ನು ಹೇಳ್ತಿರ್ತಾರೆ ದಾಸರು. ಶಾಶ್ವತ ಈತ, ಮನವೇ ಮೊದಲಾದ ಇಂದ್ರಿಯದೊಳಗಿದ್ದು. ಈ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಅಂತ 5 ಏನು ಬಂತಲ್ಲ, ಇವು ನಾವು ಅನುಭವಿಸುವಂಥ ವಿಷಯಗಳು. ಇದನ್ನು ಅನುಭವಿಸಲಿಕ್ಕೆ ಮನಸ್ಸು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ತ್ವಕ್ ಮೊದಲಾದ ಇಂದ್ರಿಯಗಳು. ಅಲ್ಲೂ ಇದ್ದಾನೆ ಆತ. ಇದ್ದು ವಿಷಯಗಳನ್ನು ಆತ ಅನುಭವಿಸ್ತಿದ್ದಾನೆ. ಭೋಗಿಸುತ್ತಿಹನು ವಿಷಯಗಳ. ಭಗವದ್ಗೀತಾದಲ್ಲಿ ಹಾಗಿದೆ. ಪುಣ್ಯೋಗಂಧ ಪೃಥ್ವಿವ್ಯಾಂಚ ಅಂತ 7ನೇ ಅಧ್ಯಾಯದ 9ನೇ ಶ್ಲೋಕ. ಪೃಥ್ವಿಯಲ್ಲಿರುವಂತಹ ಪುಣ್ಯಗಂಧ, ದುರ್ಗಂಧ ಭಗವಂತನ ರೂಪ ಅಲ್ಲ, ಅದು ಸುಗಂಧ ಏನಿದೆ ಭಗವಂತನ ರೂಪ ಅಂತ ತಿಳ್ಕೊಳ್ಬೇಕು. ಇಂದ್ರಿಯಗಳಲ್ಲಿ ಭಗವಂತ ಹೇಗಿದ್ದಾನೆ ಅಂತಂದ್ರೆ ಅದನ್ನು ಮುಂದಿನ ಶ್ಲೋಕದಿಂದ ಹೇಳ್ತಾರೆ. ಶ್ರವಣ ನಯನ ಘ್ರಾಣ ತ್ವಗ್ರತ, ನಿವುಗಳೊಳು ವಾಕ್ಪಾಣಿ ಪಾದಾದ್ಯವಯಗಳೊಳು ತದ್ಗುಣಗಳೊಳು ತತ್ಪತಿಗಳೊಳಗೆ ಪ್ರವಿತತನು ತಾನಾಗಿ ಕೃತಿಪತಿ ವಿವಿಧ ಕರ್ಮವ ಮಾಡಿಸಿ ಭವಕ್ಕೆ ಕಾರಣನಾಗಿ ತಿರುಗಿಸುತ್ತಿಹನು ತಿಳಿಸದಲೇ. ಅವನು ಹೇಗೆ ಅಂತಂದ್ರೆ ಕಿವಿ, ಕಣ್ಣು, ಮೂಗು, ಚರ್ಮ, ನಾಲಿಗೆ ಈ 5 ಜ್ಞಾನೇಂದ್ರಿಯಗಳಲ್ಲೂ ಆತ ಇದ್ದಾನೆ. ಮತ್ತೆ ವಾಕ್ ಅಂದ್ರೆ ನಾಲಿಗೆ ತುದಿ ಅಂತನ್ಬೋದು, ಮಾತಾಡ್ಲಿಕ್ಕೆ ಉಪಯೋಗ ಆಗುವಂಥದ್ದು. ರಸನೇಂದ್ರಿಯ ಅಂದ್ರೆ ರಸಗಳನ್ನು ಅನುಭವಿಸಬೇಕಾದಂಥ ಅದರದೊಂದು ಭಾಗ. ಪಾಣಿ ಅಂದ್ರೆ ಕೈ, ಪಾದ ಅಂದ್ರೆ ಕಾಲು, ಪಾಯು ಉಪಸ್ಥಮುದ್ರ ಅಂತ ಕರ್ಮೇಂದ್ರಿಯಗಳಲ್ಲೂ ಅವುಗಳ ಗುಣಗಳಲ್ಲೂ ಆತ ಇದ್ದಾನೆ. ಮತ್ತು ಅವುಗಳ ಅಭಿಮಾನಿ ದೇವತೆಗಳೊಳಗೂ ಇದ್ದಾನೆ. ಹೀಗೆ ತ್ವಗ್ರಸನು ಇವುಗಳೊಳಗಿದ್ದಾನೆ. ವಾಕ್, ಪಾಣಿ, ಪಾದ ಆದಿ ಅವಯಗಳೊಳಗಿದ್ದಾನೆ. ತದ್ಗುಣಗಳೊಳು, ಗುಣಗಳೊಂದು ರೂಪರಸಂಧಾದಿಗಳು ಅದರೊಳಗಿದ್ದಾನೆ. ತತ್ಪತಿಗಳೊಳಗೆ, ಅದಕ್ಕೆಲ್ಲ ಅಭಿಮಾನ ದೇವತೆಗಳಿದ್ದಾರೆ. ಶ್ರೋತ್ರಾತ್ಮನೆ ದಿಗ್ದೇವತಾಭ್ಯೋ ನಮಃ ಅಂತೇಳಿ. ಶ್ರೋತ್ರಕ್ಕೆ ದಿಗ್ದೇವತಾಗಳು, ಚಂದ್ರನು ಕೂಡ ಅಭಿಮಾನಿ. ಆಮೇಲೆ ಸ್ವಗಿಂದ್ರಿಯಕ್ಕೆ ಅಹಂಕಾರಿಕ ಪ್ರಾಣ, ಚಕ್ಷುಸಿಗೆ ಸೂರ್ಯ, ಜಿಹ್ವೆಗೆ ವರುಣ, ಘ್ರಾಣಕ್ಕೆ ಅಶ್ವಿನಿ ದೇವತೆಗಳು, ವಾಕಿಗೆ ಇಂದ್ರ, ವಾಕಿಗೆ ಅಗ್ನಿ. ಈ ಕಡೆ 5 ಜ್ಞಾನೇಂದ್ರಿಯಗಳನ್ನ 5 ಬಲಗೈ ಬೆರಳಲ್ಲಿ ಅನುಸಂಧಾನ ಮಾಡ್ತೀವಿ ತತ್ವನ್ಯಾಸದಲ್ಲಿ. ಮಾತೃಕಾನ್ಯಾಸದಲ್ಲಿ ಅದೇ ತತ್ವನ್ಯಾಸದಲ್ಲಿ ಎಡಗೈಯ 5 ಬೆರಳುಗಳಲ್ಲಿ 5 ಕರ್ಮೇಂದ್ರಿಯಗಳನ್ನು ಅನುಸಂಧಾನ ಮಾಡ್ತೀವಿ. ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಅಂತ. ವಾಗಾತ್ಮನೆ ವಂಧಯೇ ನಮಃ ಅಂತೇವೆ, ವನ್ಹಿ ಅಲ್ಲಿದ್ದಾನೆ. ಪಾಣ್ಯಾತ್ಮನೆ ದಕ್ಷಾಯ ನಮಃ, ಪಾಣಿಗೆ ದಕ್ಷ ಅಭಿಮಾನಿ. ಇಂದ್ರನು ಕೂಡ ಅಭಿಮಾನಿ, ಅವನೊಳಗೂ ಇದ್ದಾನೆ. ಪಾದಾತ್ಮನೆ ಜಯಂತಾಯ ನಮಃ, ಪಾದದಲ್ಲಿ ಜಯಂತ ಇದ್ದಾನೆ, ಇಂದ್ರಪುತ್ರ, ಅವನಲ್ಲಿದ್ದಾನೆ. ಪಾಯು ಅದರಲ್ಲಿ ಮಿತ್ರ ದೇವತೆ ಇದ್ದಾನೆ. ಉಪಸ್ಥದಲ್ಲಿ ಮನು ಇದ್ದಾನೆ, ಅಲ್ಲೂ ಭಗವಂತ ಇದ್ದಾನೆ ಬೇರೆ ಬೇರೆ ರೂಪಗಳಿಂದ. ಅದನ್ನೆಲ್ಲ ಹಿಂದೆ ಹೇಳಿದ್ದೆ, ಮತ್ತೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಅಲ್ಲಿರುವಂಥ ಭಗವಂತನ ರೂಪ ಮತ್ತು ಅದಕ್ಕೆ ಹೊಂದ್ಕೊಂಡಿರುವಂಥ ಲಕ್ಷ್ಮೀ ದೇವಿಯ ರೂಪ, ಹೀಗೆ ಅದರಲ್ಲಿ ಆಯಾ ರೂಪಗಳಿವೆ. ಅಭಿಮಾನಿ ದೇವತೆಗಳಲ್ಲೂ ಇದ್ದಾನೆ. ಇದ್ದು ಪ್ರವಿತತನು ತಾನಾಗಿ, ವಿತತ ಅಂದ್ರೆ ವ್ಯಾಟಿಸ್ಕೊಂಡವನು ಅಂತ. ಪ್ರವಿತತ ಅಂದ್ರೆ ವಿಶೇಷವಾಗಿ ವ್ಯಾಟಿಸ್ಕೊಂಡವನು. ಕೃತಿಪತಿಯಾದಂಥ ಪ್ರದ್ಯುಮ್ನ ವಿವಿಧ ಕರ್ಮವ ಮಾಡಿಸಿ, ನಾನಾ ಥರದ ಕರ್ಮಗಳನ್ನು ಮಾಡಿಸ್ತಾನೆ. ಮಾಡಿಸಿ ಅದನ್ನು ಗಮನಿಸಬೇಕು. ಇವ್ನು ಬರೇ ಮಾಡಿಸೋದಾದ್ರೆ ಈ ಜೀವನಿಗೆ ಮಾಡ್ಲಿಕ್ಕೆ ಶಕ್ತಿನೇ ಇಲ್ಲ. ಅವನು ಮಾಡ್ತಾನೆ, ಇವನು ಮಾಡಿಸ್ತಾನೆ. ಅವನು ಬಿಂಬ, ಈತ ಪ್ರತಿಬಿಂಬ. ಅದಕ್ಕಾಗಿ ಮಾಡಿಸಿ ಭವಕ್ಕೆ ಕಾರಣನಾಗಿ ಮಾಡಿಸ್ತಾನಾದ್ರಿಂದ ಈ ಜೀವನ ತಗೊಂಡೋಗಿ ಸಂಸಾರದಲ್ಲಿ ದಬ್ಬಿ ಬಿಟ್ಟಿದ್ದಾನೆ. ಭವಕ್ಕೆ ಕಾರಣನಾಗಿ ತಿರುಗಿಸುತ್ತಿದ್ದಾನು. ಒಂದು ಕಡೆ ಒಂದು ಹುಟ್ಟು ಮತ್ತೊಂದು ಸಾವು, ಹೀಗೆ ಈ ಚಕ್ರದಲ್ಲಿ ಜೀವನ ತಿಳಿಸ್ತಾ ಇದ್ದಾನೆ. ಅದೇಗೆಂದ್ರೆ ತಿಳಿಸದಲೇ ಇವ್ರು ತಿರುಗುತ್ತಿರ್ತಾರೆ. ನಮ್ಮನ್ನು ಯಾರು ತಿರುಗಿಸ್ತಿದ್ದಾರೆ ಹೀಗೆ ಅಂತ ಇವ್ರಿಗೆ ಪರಿವೇನೇ ಇಲ್ಲ. ತಿಳ್ಕೊಂಡವರಿಗೆ ಅದು ಪರಿವೇ ಇದೆ, ಇಲ್ಲದೇ ಇದ್ದವ್ರಿಗೆ ಪರಿವೇ ಇಲ್ಲ. ಅಗೋಚರನಾಗಿದ್ದಾನೆ. ಸರ್ವೇಂದ್ರಿಯಮಯೋ ವಿಷ್ಣು ಸರ್ವಪ್ರಾಣಿಷು ಚ ಸ್ಥಿತಃ ಸರ್ವನಾಮಾಭಿಧೇಯಶ್ಚ ಸರ್ವವೇದೋತಿಷ್ಠ ಸಹ ಅಂತ ಸ್ಕಂದ ಪುರಾಣದಲ್ಲಿ ಬಂದಂತಹ ಶ್ಲೋಕವನ್ನು ಬ್ರಹ್ಮಸೂತ್ರ ಭಾಷ್ಯದ 1ನೇ ಅಧ್ಯಾಯದ 2ನೇ ಪಾದದ 7ನೇ ಸೂತ್ರದಲ್ಲಿ ಆಚಾರ್ಯರು ಉದಾಹರಣೆ ಮಾಡಿದ್ದಾರೆ. ಎಲ್ಲ ಇಂದ್ರಿಯಮಯನಾದವನು ಅವನು, ಎಲ್ಲ ಪ್ರಾಣಿಗಳಲ್ಲಿದ್ದಾನೆ, ಎಲ್ಲ ಹೆಸರುಗಳಿಂದಲೂ ಕೂಡ ಆತ ಕರೆಸ್ಕೋತಾನೆ, ಮತ್ತು ವೇದದ ಎಲ್ಲ ಶಬ್ದಗಳಿಂದಲೂ ಕೂಡ ಆತ ಕರೆಸ್ಕೊಂಡಿದ್ದಾನೆ. ಗುಣಗಳೊಳಗಿದ್ದು
ಗುಣಿ ಗುಣವೆನಿಸುವನು. ಗುಣಬದ್ಧನಾಗದೆ ಗುಣಜ ಪುಣ್ಯ ಫಲ ಬ್ರಹ್ಮಾದಿ ಚೇತನಕ್ಕೆ ಉಣಿಸುತ್ತಾ ಅವರೊಳಗಿದ್ದು ವೃಜಿನಾರ್ದನ ಚಿದಾನಂದೈಕ ದೇಹನು ಕೊನೆಗೆ ಸಚರಾಚರ ಜಗದ್ಭುಕು ಎನಿಪನವ್ಯಯನು. ಗುಣಿ ಅಂದ್ರೆ ಗುಣ ಉಳ್ಳದ್ದು ಅಂತ ಅರ್ಥ. ಗುಣ ಅಂದ್ರೆ ಗೊತ್ತು, ರೂಪ ರಸ ಗಂಧ ಸ್ಪರ್ಶ 5 ಗುಣಗಳು. ಗುಣಿ ಅಂದ್ರೆ ಆ ಗುಣಗಳು ಉಳ್ಳಂಥದ್ದು. ಗುಣದೊಳಗೂ ಇದ್ದಾನೆ. ಆ ಗುಣಗಳನ್ನು ಹೊಂದಿರುವಂತಹ ಪದಾರ್ಥಗಳಿವೆ ಅಲ್ಲ, ಇದೊಂದು ಪಾರ್ಥಿವ ವಸ್ತು, ಇದಕ್ಕೊಂದು ಬಣ್ಣ ಇದೆ. ಈ ಪಾರ್ಥಿವ ವಸ್ತುವಿನಲ್ಲಿಯೂ ಭಗವಂತ ಇದ್ದಾನೆ. ಆ ಪಾರ್ಥಿವ ವಸ್ತುವಿನಲ್ಲಿರುವಂತಹ ರೂಪದಲ್ಲೂ ಭಗವಂತ ಇದ್ದಾನೆ. ರಸ ಭಕ್ಷ್ಯ ಭೋಜ್ಯಗಳು ಅವು ಆ ರಸವನ್ನು ಹೊಂದಿರುವಂತಹ ಗುಣಿಗಳು, ಅವುಗಳಲ್ಲೂ ಇದ್ದಾನೆ. ರಸದೊಳಗೂ ಇದ್ದಾನೆ. ಗುಣದೊಳಗಿರುವಂತಹ ಭಗವಂತನಿಗೆ ಗುಣ ಅಂತ ಹೆಸರು, ಗುಣಿಯೊಳಗಿರುವಂತಹ ಭಗವಂತನಿಗೆ ಗುಣಿ ಅಂತ ಹೆಸರು. ಗುಣಿ ಗುಣ ಎನಿಸುವನು, ಆದರೆ ಗುಣಬದ್ಧನಾಗದೆ. ಅಲ್ಲೆಲ್ಲ ಇದ್ರೂ ತಾನು ಮಾತ್ರ ಸತ್ವದ ಸ್ತಮೋ ಗುಣಗಳ ಹಿಡಿತಕ್ಕೆ ಒಳಪಟ್ಟವನಲ್ಲ. ಗುಣಜ ಪುಣ್ಯ ಫಲ, ಸತ್ವರದ ಸ್ತಮೋ ಗುಣಗಳು ನಮ್ಮನ್ನು ಹಿಡಿದಿಟ್ಕೊಂಡಿವೆ ಅಲ್ಲ, ನಾವೆಲ್ಲ ಸಂಸಾರದಲ್ಲಿ ಇದ್ದೇವಲ್ಲ. ಆ ಕಾರಣದಿಂದ ನಾವು ಪುಣ್ಯವನ್ನ ಮತ್ತು ಪಾಪವನ್ನು ಮಾಡ್ತಿದ್ದೇವೆ. ಆ ಪುಣ್ಯವನ್ನ ಮತ್ತು ಪಾಪವನ್ನು ಮಾಡ್ತಿದ್ದೇವೆ ಏನಿದೆ ಅದರ ಫಲವನ್ನ ಬ್ರಹ್ಮಾದಿ ಚೇತನಕ್ಕೆ ಉಣಿಸುತ್ತಾ, ಬ್ರಹ್ಮನಿಂದ ಆರಂಭ ಮಾಡಿಕೊಂಡು ಎಲ್ಲ ಸಣ್ಣ ಚೇತನ ತನಕ ಎಲ್ಲರಿಗೂ ಅದನ್ನು ಉಣಿಸ್ತಾನೆ. ಯಾರ್ಯಾರಿಗೆ ಏನೇನು ಕೊಡಬೇಕು ಅವ್ರಿಗೆ ಕೊಡ್ತಾನೆ. ಬ್ರಹ್ಮಾದಿಗಳಿಗೆ ಸುಖವನ್ನು ಮಾತ್ರ ಕೊಡ್ತಾನೆ, ಉಳಿದವರಿಗೆ ಸುಖ ದುಃಖಗಳನ್ನು ಕೊಡ್ತಾನೆ, ಕೆಲವರಿಗೆ ದುಃಖವನ್ನು ಮಾತ್ರ ಕೊಡ್ತಾನೆ. ಉಣಿಸುತ್ತಾ ಅವರೊಳಗಿದ್ದು ತಾನಿದ್ದು ವೃಜಿನಾರ್ದನ. ವೃಜಿನ ಅಂತ ಪಾಪ, ವೃಜಿನ ಅರ್ಧನ ಅಂತಂದ್ರೆ ಪಾಪವನ್ನು ನಾಶ ಮಾಡುವಂತ ಭಗವಂತ. ಚಿದಾನಂದೈಕ ದೇಹನು, ಆತನ ಶರೀರ ಎಂಥದ್ದು? ಕೇವಲ ಚಿತ್ ಸ್ವರೂಪವಾದದ್ದು, ಜ್ಞಾನ ಆನಂದ ಸುಖ ಬಲ ಸ್ವರೂಪವಾದದ್ದು ಆತನ ಭಗವಂತ. ಗುಣೈ ಸ್ವರೂಪಭೂತೈಸ್ತು ಗುಣ್ಯಸೌ ಹರಿರೀಶ್ವರ ನ ವಿಷ್ಣೋರ್ನಚ ಮುಕ್ತಾನಾಂ ಕೋಪಿ ಭಿನ್ನೋ ಗುಣೈರ್ಮತಃ ಗುಣೋಮತಃ ಇದು ಬ್ರಹ್ಮತರ್ಕೆ. ಭಾರತ ತಾತ್ಪರ್ಯದಲ್ಲಿ, ಭಾಗವತ ತಾತ್ಪರ್ಯದಲ್ಲಿ ಹೀಗೊಂದು ಶ್ಲೋಕ ಇದೆ. ಅದು ಬ್ರಹ್ಮತರ್ಕ ಅನ್ನುವ ಗ್ರಂಥದಲ್ಲಿದ್ದು, ಅದನ್ನ ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಉದಾಹರಣೆ ಮಾಡುತ್ತಿದೆ. ಗುಣೈ ಸ್ವರೂಪಭೂತಸ್ತು, ಈ ಭಗವಂತ ಏನಿದ್ದಾನೆ ಅವನೇ ಗುಣ, ಅವನೊಳಗೆ ಗುಣ ಅಲ್ಲ, ಅವನೇ ಗುಣ. ಗುಣ್ಯಸೌ ಹರಿರೀಶ್ವರ, ಬರೀ ಅವನು ಮಾತ್ರ ಅಲ್ಲ, ಮುಕ್ತಿಗೆ ಹೋದವರೆಲ್ಲ ಇದ್ದಾರಲ್ಲ ಅವರು ಎಲ್ಲ ಗುಣಸ್ವರೂಪರೇ. ಹೊರಗಿನ ಪ್ರತ್ಯೇಕವಾದಂಥ ಬಾಹ್ಯ ಶರೀರ ಅವರಿಗಿಲ್ಲ. ಅವೆಲ್ಲ ಜ್ಞಾನ ಆನಂದ ಬಲ ಮೊದಲಾದ ಗುಣಗಳೇನಿವೆ ಆ ಗುಣಗಳೇ ಅವರ ಶರೀರ. ಹೀಗೆ ಆ ಭಗವಂತನ ಭಕ್ತರದೇ ಆ ವೈಭವ ಅಂತ ಆದಮೇಲೆ ಭಗವಂತನ ವೈಭವವನ್ನು ನಾವು ಸುಲಭವಾಗಿ ಮನಗಾಣಬಹುದು ಅಂತ ತಿಳ್ಕೊಳ್ಬೇಕು. ಅದರ ಪುಣ್ಯ ಫಲವನ್ನು ಎಲ್ಲರಿಗೂ ಕೊಡ್ತಾನೆ. ಚಿದಾನಂದೈಕ ದೇಹನು ಕೊನೆಗೆ ಸಚರಾಚರ ಜಗದ್ಭುಕು. ಚರ ಅಂದ್ರೆ ಸಂಚಾರ ಮಾಡುವಂಥ ಜಗತ್ತು, ಅಚರ ಅಂದ್ರೆ ಸ್ಥಾವರವಾದಂಥ ಜಗತ್ತು. ಇದೆಲ್ಲವನ್ನು ಕೂಡ ಭುಕು ತಿನ್ನುವವನು. ಜಗತ್ತೆಲ್ಲವನ್ನು ಕೂಡ ಪ್ರಳಯ ಕಾಲದಲ್ಲಿ ಆತ ನಾಶ ಮಾಡ್ತಾನೆ. ಪ್ರಳಯ ಕಾಲದಲ್ಲಿ ನಾಶ ಮಾಡುವನಾದ್ರಿಂದ ಅವನಿಗೆ ಚರಾಚರ ಭುಕ್ ಅಂತ ಹೀಗೆ ಶಾಸ್ತ್ರದಲ್ಲಿ ವ್ಯವಹಾರ ಇದೆ. ಅಷ್ಟಾಚರಾಚರ ಗ್ರಹಣ ಅಂತ ಬ್ರಹ್ಮಸೂತ್ರ ಹಾಗೆ ಹೇಳಿದೆ. 1ನೇ ಅಧ್ಯಾಯದ 2ನೇ ಪಾದದ 9ನೇ ಸೂತ್ರ ಅದು. ಚರಾಚರ ಗ್ರಹಣ, ಚರಾಚರಾತ್ಮಕವಾದಂಥ ಸಕಲ ವಸ್ತುವನ್ನು ಕೂಡ ಆತ ತಿಂದು ಹಾಕಿಬಿಡ್ತಾನೆ. ಜಗದ್ಭುಕು ಎನಿಸುವನು ಅವ್ಯಯನು. ಹೀಗೆ ಜಗತ್ತೆಲ್ಲ ತಾನು ತಿಂದರೂ ಕೂಡ ತಾನು ಮಾತ್ರ ಅವ್ಯಯ, ನಾಶರಹಿತ ಅಂತ ಸ್ತೋತ್ರ ಪದ್ಯ 5ನೇ ಪದ್ಯ ಭಗವಂತನ ಮಹಿಮೆಯನ್ನು ಹೀಗೆ ವರ್ಣನೆ ಮಾಡಿದೆ. ಅದರೊಂದಿಗೆ ಆ ವ್ಯಾಪ್ತಿ ಸಂಧಿಯ 5ನೇ ಪದ್ಯ, ಒಟ್ಟಾರೆ ಹರಿಕಥಾಮೃತ ಸಾರದಲ್ಲಿ 49ನೇ ಪದ್ಯ ಅಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.